ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದ್ರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ಒಂದು ರೀಡಿಂಗ್ ಮಾಡಿ ನೋಡೋಣ. ಅದೇನಂದ್ರೆ ನಮ್ಮ ಪಿತೃಗಳಿಂದ ಬರ್ತಾ ಇರುವಂಥ ಸಂದೇಶ ಏನು ಅಂತಂದು ಹೇಳಿ. ನನ್ನ ಹೆಸರು ಶೈಲಜಾ ಅಂತ. ನಾನು ಉತ್ತರ ಕರ್ನಾಟಕದಿಂದ. ನಾನು ಜಾತಕ ನೋಡ್ತೀನಿ, ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡ್ತೀನಿ. ತಮಗೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ತಾವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಈ ವಿಡಿಯೋ ಮೇಲೆ ಡಿಸ್ಪ್ಲೇ ಆಗಕತ್ತೈತಿ. ತಾವು 12ರಿಂದ 6 ಗಂಟೆ ಇನ್ ಬಿಟ್ವೀನ್ ನನಗೆ ಕಾಂಟ್ಯಾಕ್ಟ್ ಮಾಡಿದರೆ ಚಲೋ, ಯಾಕಂದ್ರೆ ನನ್ನದು ಆಫೀಸ್ ಟೈಮ್. ಹಂಗೇನಾದರೂ ಎಮರ್ಜೆನ್ಸಿ ಇತ್ತು ಅಂತಂದ್ರೆ ನೀವು ವಾಟ್ಸಪ್ ಮೂಲಕ ನನಗೊಂದು ಮೆಸೇಜ್ ಹಾಕ್ರಿ, ಐ ಆಮ್ ಸೋ ಆ್ಯಂಡ್ ಸೋ, ನನಗೆ ಪ್ಲೀಸ್ ಕಾಲ್ ಬ್ಯಾಕ್ ಮಾಡಿರಿ ಅಂತಂದು ಹೇಳಿ ನಾನು ನಿಮಗೆ ಕಾಲ್ ಬ್ಯಾಕ್ ಮಾಡಿರ್ತೀನಿ. ನಾನೀಗ ಇದನ್ನು ಈ ಟಾಪಿಕ್ ಯಾಕೆ ಚೂಸ್ ಮಾಡಿದೆ ಅಂತಂತಂದ್ರೆ, ಇವತ್ತು ಚಂದ್ರಮ ತುಲಾ ರಾಶಿ ಒಳಗೆ, ನಾಳೆ 8th ಹೌಸಿಗೆ ಹೋಗ್ತಾರೆ ಅವರು. 7th ಹೌಸಿಂದ 8th ಹೌಸಿಗೆ. 8th ಹೌಸು ನಿಮ್ಮ ಇನ್ಹೆರಿಟೆನ್ಸ್ ಪ್ರಾಪರ್ಟಿ ಹೇಳ್ತೈತಿ, ನಿಮ್ಮ ಪಿತೃಗಳನ್ನ ಹೇಳ್ತೈತಿ. 8ನೇ ಮನೆ ಆದಮೇಲೆ 9ನೇ ಮನೆ, ಅದು ನಿಮ್ಮ ಫಾದರ್ದು ಹಿಂದಿನ ಜನ್ರೇಷನ್ಸ್ ಬದಲಾಗಿ ಮಾತಾಡ್ತಿರ್ತೈತಿ. ಅಂದರೆ ಹಿಂದಿನ ಜನ್ರೇಷನ್ಸ್ ಮಾತಾಡಬೇಕು ಅಂತಂದ್ರೆ ಅದನ್ನು ಹೆಂಗೆ ತೆಗೆದು ನೋಡ್ತಾರೆ ಕುಂಡ್ಲಿ ಪ್ರಕಾರ ಅಂತಂದ್ರೆ, 9ನೇ ಮನೆ ಹಿಂದಿನ ಮನೆ ಅಂತಾನೆ 8ನೇ ಮನೆ, ಅದು ಅದರ ವ್ಯಯಸ್ಥಾನ ಅಂತ. ಸೊ 8ನೇ ಮನೆಯೂ ಆಯ್ತು, 9ನೇ ಮನೆಯದು ವ್ಯಯಸ್ಥಾನವೂ ಆಯ್ತು. ಸೊ ನಾನು ಅಂದ್ಕೊಂಡೆ ಇವತ್ತೊಂದು ಅದ್ರ ಬದಲಾಗಿ ರೀಡಿಂಗ್ ಮಾಡಿ ನೋಡೋಣ ಅಂಥೇಳಿ. ಸರಿನಾ? ಸೊ ನಾನು ಇದ್ರಾಗಿಂದ ಒಂದು ಕಾರ್ಡ್ ತೊಗೊಂಡಿರ್ತೀನಿ. ಫಸ್ಟಿಗೆ ಒಂದು ಮೆಸೇಜ್ ತೊಗೊತೀನಿ. ಅದು ಟ್ಯಾರೋ ಕಾರ್ಡ್ ಜೋಡಿ ಹೆಂಗೆ ರಿಲೇಟ್ ಆಗ್ತೈತಿ ಅಂತ ಅನ್ನೋದನ್ನು ನೋಡೋಣ. ತಮಗಿದು ರೆಸೊನೇಟ್ ಆಯ್ತು, ಸರಿ. ಆಗದೆ ಹೋದರೆ ಬಿಟ್ಟುಬಿಡಿ. ಸೊ ಏನು ಮಾಡೋಣ ಅಂತಂದ್ರೆ, ಇದರೊಳಗಿಂದ ಒಂದೊಂದು ಮೆಸೇಜ್ ತೊಗೊಂಡು ಒಂದೊಂದು ಟ್ಯಾರೋ ಮೆಸೇಜ್ ತೊಗೊಳ್ಳೋಣ. ಸರಿನಾ? ಇಪ್ಪತ್ತೆರಡು ಅಂದರೆ 4ನೇ ಮನೆ ಅಂತಂತಂದ್ರೆ ನಿಮ್ಮ ಮನೆಯನ್ನು ನಾವು ಅಕಾರ್ಡಿಂಗ್ ಟು ಜಾತಕ 4ನೇ ಮನೆನ ನಿಮ್ಮ ಮನೆ ಅಂತಂದು ಹೇಳಿ ನಾವು ನೋಡ್ತೇವೆ. ಅಲ್ಲಿ ನಿಮಗೆ ಏನು ಮೆಸೇಜ್ ಬರಾಕತ್ತೈತೆ ನೋಡ್ರಿ, ನಿಮ್ಮ ಪಿತೃಗಳಿಂದ. ಟೇಕ್ ದ ಟೈಮ್ ಟು ಪ್ಯಾಂಪರ್ ಯುವರ್ ಸೆಲ್ಫ್ ಆರ್ ಲೆಟ್ ಅದರ್ಸ್ ಟೇಕ್ ಕೇರ್ ಆಫ್ ಯು. ನಿಮ್ಮ ಬದಲಾಗಿ ನಿಮ್ಗೆ ಒಂದು ಚೂರು ಕಾಳಜಿನೇ ಇರೋಂಗಿಲ್ಲ ಕಾಣ್ತೈತಿ ಬಹುತೇಕ. ಒಟ್ಟು ವಿಚಾರ ಮಾಡೋಂಗಿಲ್ಲ ಕಾಣ್ತೈತಿ, ಸರಿ ಹಿಂಗೆ ಊಟ ಮಾಡೋಂಗಿಲ್ಲ, ನಿದ್ದೆ ಮಾಡೋಂಗಿಲ್ಲ. ಅದಕ್ಕೆ ಅವ್ರು ಏನು ಹೇಳಾಕತ್ತಾರ ಅಂತಂದ್ರೆ, ಒಂದು ನಿನ್ನಷ್ಟಕ್ಕೆ ನೀ ಕಾಳಜಿ ತಗೋ, ಅಥವಾ ಮಂದಿ ಯಾರ್ಯಾರು ಕಾಳಜಿ ತೊಗೋತೇನೆ ಅಂತಂದ್ರೆ ಅದಕ್ಕೆ ಅಲಾವ್ ಮಾಡು ಅಂತ ಹೇಳಾಕತ್ತಾರ ಅವರು. ಯಾವ ವಿಷಯಕ್ಕಾಗಿ ಹೇಳ್ತಾರೆ ಅಂತ ಹೇಳಿ ನೋಡೋಣ. ಓಕೆ, ಎಷ್ಟು ಕರೆಕ್ಟ್ ಕಾರ್ಡ್ ಬಂತು ನೋಡ್ರಿ. ಹೆಂಗಂತಂತಂದ್ರೆ, ನನಗನ್ಸೋ ಮಟ್ಟಿಗೆ ಇಲ್ಲಿ ಡೆಕ್ಕದ ಕೆಳಗಡೆ ಏನೈತಿ ಅಂತ, ನೀವು ಹೆಚ್ಚಿಗೆ ಪ್ರೋಗ್ರೆಸ್ ಬದಲಾಗಿ ವಿಚಾರ ಮಾಡ್ತೀರಿ ಅಂತ ಕಾಣ್ತೈತಿ. ಪ್ರೋಗ್ರೆಸ್ ಬದಲಾಗಿ ವಿಚಾರ ಮಾಡೋದನ್ರಿ, ಅಥವಾ ಟ್ರಾವೆಲಿಂಗ್ ಮಾಡೋದನ್ರಿ, ಲೈಫ್ದೊಳಗೆ ಎಕ್ಸ್ಪಾನ್ಷನ್ ಬದಲಾಗಿ ಹೆಚ್ಚಿಗೆ ವಿಚಾರ ಮಾಡ್ತಿರ್ತೀರಿ ನೀವು. ಅದು ಯಾವುದೇ ರೀತಿಯಿಂದ ಇರಲಿ, ದುಡ್ಡಾಗಲಿ, ಬಿಸ್ನೆಸ್ ಆಗಲಿ, ಅಥವಾ ನಮ್ಮ ಲೈಫ್ ಆಗಲಿ, ಯಾವ ರೀತಿಯಿಂದ ಎಕ್ಸ್ಪಾನ್ಷನ್ ಇತ್ತು ಅಂತಂತಂದ್ರೆ ನನಗೆ ಅದರಿಂದ ಉಪಯೋಗ ಆಗ್ತೈತಿ, ಅಥವಾ ನನಗೆ ಅದರಿಂದ ಜಾಸ್ತಿ ಪ್ರಾಫಿಟ್ ಸಿಗ್ತೈತಿ ಅನ್ನೋದ್ರ ಬದಲು ನೀವು ಜಾಸ್ತಿ ಟೈಮ್ ತೆಗಿತೀರಿ. ನೋಡಿರಿ, ಇಲ್ಲಿ ಕಾರ್ಡ್ ಏನು ತೋರಿಸ್ತೈತಿ ಅಂತಂದ್ರೆ 2 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂದರೆ, ಬ್ಯಾಲೆನ್ಸ್ ಮಾಡಿರಿ. ಎಷ್ಟು ಎಕ್ಸಾಕ್ಟ್ ಬಂದೈತೆ ನೋಡಿದೆ. ಟೇಕ್ ಟೈಮ್ ಟು ಪ್ಯಾಂಪರ್ ಯುವರ್ ಸೆಲ್ಫ್ ಆರ್ ಲೆಟ್ ಅದರ್ಸ್ ಟೇಕ್ ಕೇರ್ ಆಫ್ ಯು. ಯಾಕಂತಂದ್ರೆ ನಿಮಗೆ ಸರಿ ಹಿಂಗೆ ಪ್ರಯಾರಿಟಿ ಸೆಟ್ ಮಾಡೋಕೆ ಬರುವಲ್ತ ಬಹುತೇಕ. ಅದರ್ವೈಸ್ ಹಿಂಗೆ ಮಾಡ್ತೀರಿ, ಕೆಲಸದಾಗ ಜಾಸ್ತಿ ಟೈಮ್ ತೆಗಿತೀರಿ, ನಿಮ್ಮ ಸಲ ನಿಮಗೆ ಟೈಮ್ ಇರೋಂಗಿಲ್ಲ. ಹೆಂಗಿರ್ತೈತಿ ಅಂದರೆ, ಸ್ವಲ್ಪ ಫ್ಲೆಕ್ಸಿಬಲ್ ಹಂಗೆ ಇರಾಕೆ ಕಲಿಬೇಕು. ಅಂದ್ರೆ ಎಲ್ಲ ಕಡೆ ಲಕ್ಷ್ಯ ಕೊಡ್ರಿ ಅಂತ ಹೇಳಾಕ್ತಾರೆ. ಒಂದೇ ಕಡೆ ಅಂತಂತಲ್ಲ, ಎಲ್ಲ ಕಡೆ ಲಕ್ಷ್ಯ ಕೊಡ್ರಿ. ನಿಮ್ಮ ಬಿಸ್ನೆಸ್ ಆಗಲಿ, ನಿಮ್ಮ ಕೆಲಸ ಆಗಲಿ, ನೀವು ಅದಕ್ಕೆ ಎಷ್ಟು ಮಹತ್ವ ಕೊಡ್ತೀರೋ ನಿಮ್ಮ ಫ್ಯಾಮ್ಲಿಗೂ ಅಷ್ಟೇ ಮಹತ್ವ ಕೊಡ್ರಿ. ನಿಮ್ಮ ಬದಲಾಗೂ ನೀವು ಅಷ್ಟೇ ಕಾಳಜಿ ಮಾಡಿರಿ. ಅದನ್ನು ಹೇಳ್ತಾರಲ್ಲ, ಸಿರ್ ಸಲಾಮತ್ ಪಗಡಿ 50 ಅಂತ. ತಲೆ ನೆಟ್ಟಿಗಿದ್ರನಲ್ಲ, ಅಥವಾ ನಾನಿದ್ರನಲ್ಲ, ಒಂದು 50 ಥರದ್ದು ಏನಾದರೂ ಅದಕ್ಕೊಂದು ಪಗಡಿ ಕಟ್ಕೊಳಕ್ಕೆ ಸಾಧ್ಯ. ನಾನೇ ಇರಲಿಲ್ಲ ಅಂದ್ರೆ ಆ 50 ಥರದ ಪಗಡಿ ಇದ್ರೂ ಉಪಯೋಗರೇ ಏನದ. ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂತ. ಎಲ್ಲೋ ನನಗೆ ಅನಿಸೋ ಮಟ್ಟಿಗೆ ನಿಮ್ಮನ್ನು ನೀವು ಕಾಳಜಿ ಮಾಡ್ಕೊಳ್ಳುವಲ್ಲಿ ನೀವು ಕಡಿಮೆ ಬೀಳಾಕತ್ತೀರಿ ಅಂತಂದು ಅನ್ನಿಸ್ತವ್ರಿ. ನೋಡಿರಿ, ಎಷ್ಟು ಸಣ್ಣ ವಿಷಯ ಇರ್ತಾವೆ, ಅವು ಎಷ್ಟು ಚಂದ ರಿಲೇಟ್ ಆಗ್ತಿರ್ತಾವಂತ. ಇದ್ರೊಳಗನ ನಾನು ನಿಮಗೊಂದು ಇನ್ಸ್ಟಂಟ್ ಕರ್ಮದ ಬದಲಾಗಿ ನಾನು ನಿಮಗೆ ಏನೋ ಒಂದಲ್ಲ ಎಲ್ಲ ಅಟೆಂಡ್ ಆಗಿದ್ದೆ. ನಾನು ಇದೇ ಥರದೊಂದು ವಿಷಯ ಇತ್ತು, ಅದನ್ನು ಅಟೆಂಡ್ ಆಗಿದ್ದೆ ಭಾಳ ವರ್ಷದಿಂದ. ಅದು ಎಷ್ಟು ಮಾರ್ಮಿಕ ಘಟನೆ ಹೇಳಿದ್ರು ಅವ್ರು ಅದನ್ನು ಅಂತಂತಂದ್ರೆ, ನಾನು ನಿಮಗೆ ನಿಜವಾಗ್ಲೂ ಹೇಳ್ತೇನೆ, ವಿಡಿಯೋಕ್ಕೆ ಅಂತ ತಕ್ಕ ಬನ್ನಿರವು. ಇಷ್ಟು ಬ್ಯೂಟಿಫುಲ್ ಐತಲ್ಲ ಅದು ಕತೆ, ನಿಮಗೆ ಹೇಳ್ತೇನೆ. ಇಟ್ ಈಸ್ ನಾಟ್ ಅ ಕತೆ, ಆದಂಥ ಘಟನೆ. ಕರ್ಮ ನಮಗೆ ಎಷ್ಟು ಕೆಟ್ಟ ರೀತಿಯೊಳಗೆ ವಾಪಸ್ ಬರ್ತೈತಿ ಅಂತನ್ನಕ್ಕೆ. ಯಾಕಂದ್ರೆ ಈ ಪಿತೃಗಳ ಜೊತೆ ಅದು ರಿಲೇಟ್ ಆಕೈತಿ ಅಂತಂದು ಇವತ್ತು ಬೆಳಿಗ್ಗೆ ನನಗೆ ನೆನಪಾತದು. ಸೊ ನೀವು ಅದನ್ನು ಕೇಳುವಂತ್ರೆ.
ಸೊ ನಿಮಗೇನು ಹೇಳಾಕತ್ತಾರೆ ನೋಡಿರಿ, ಲೈಫ್ದೊಳಗೆ ಏನು ಮಾಡಿರಿ ಅಂದ್ರೆ ಮೊದಲು ಪ್ರಯಾರಿಟಿ ಸೆಟ್ ಮಾಡಿಕೊಡ್ರಿ. ಕೆಲವು ಸರ್ತಿ ಏನಾಕತಿ ಅಂತಂತ ನಾವು ಇಷ್ಟು ಜಗ್ಲಿಂಗ್ ಮಾಡ್ತಿರ್ತೀವಲ್ಲ, ನಮಗೆ ಅವಾಗ ಲಕ್ಷ್ಯ ಇರೋದಿಲ್ಲ. ಹೆಂಗಿರಲಿ ಅವ್ರೇನು ಹೇಳ್ತಾರೆ ಅಂದ್ರೆ ಫೋಕಸ್ಡ್ ಇರ್ರಿ ಅಂತ. ಫೋಕಸ್ಡ್ ಇರ್ರಿ. ಲೈಫ್ದೊಳಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಿರ್ತಾವೆ, ಪ್ರಾಫಿಟ್ ಲಾಸ್ ಇದ್ದೇ ಇರ್ತೈತಿ. ಬಟ್ ಹೆಂಗಿರ್ತೈತಿ ಅಂತಂತಂದ್ರೆ ಮೆಂಟಲ್ ಪೀಸ್ ಯಾವಾಗಿದ್ರೂ ಡಿಸ್ಟರ್ಬ್ ಆಗಬಾರ್ದು. ಮೆಂಟಲ್ ಪೀಸ್ ಡಿಸ್ಟರ್ಬ್ ಆಯ್ತು ಅಂತಂತಂದ್ರೆ ನಿಮ್ದು ಏನು ಮಾಡ್ತೈತಿ, ಮೆಂಟಲ್ ಪೀಸ್ ಡಿಸ್ಟರ್ಬ್ ಆಯ್ತು ಅಂದ್ರೆ ನೀವು ಒಂದೇ ಕಡೆ ಲಕ್ಷ ಕೊಡೋಕೆ ಶುರು ಮಾಡ್ತೀರಿ, ಒಂದು ಬರೀ ಕೆಲಸದ ಕಡೆ ಅಥವಾ ಒಂದು ಹೆಲ್ತ್ ಕಡೆ. ಅದಕ್ಕೆ ಅವ್ರು ಏನು ಹೇಳಾಕತ್ತಾರ ಅಂತಂದ್ರೆ ಏನು ನಡೆದತ್ತಲ್ಲ ಈ ಕರೆಂಟ್ ಪೊಸಿಷನ್ದೊಳಗೆ ಏನು ನಡೆದತ್ತಲ್ಲ ಅದನ್ನು ನೀವು ಬ್ಯಾಲೆನ್ಸ್ ಮಾಡಿರಿ ಅಂತಂದು ಹೇಳಿ. ಸಿ ವಾಟ್ ಅ ಬ್ಯೂಟಿಫುಲ್ ಮೆಸೇಜ್ ದೇ ಆರ್ ಗಿವಿಂಗ್. ನನಗರ ಇದನ್ನು ಕೇಳಿ ಖುಷಿ ಆತಪ್ಪ. ಓಕೆ ನೋಡಿರಿ, ಸೆಕೆಂಡ್ ಮೆಸೇಜ್ ಏನೈತಿ, ಸೆಕೆಂಡ್ ಮೆಸೇಜ್ ಐತಿ ಬಿಲೀವ್ ಇನ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಎಬಿಲಿಟೀಸ್, ವಿ ಬಿಲೀವ್ ಇನ್ ಯು. ನಮ್ಮ ಮೇಲೆ ನಮಗೆ ವಿಶ್ವಾಸ ಇರೋದು ಭಾಳ ಇಂಪಾರ್ಟೆಂಟ್. ಹಿಂದಿಯೊಳಗೆ ಒಂದು ಗಾದೆ ಮಾತೈತಲ್ಲ, ಮನಸ್ಸೇ ಹಾರೇ ಹಾರ್ ಮನಸ್ಸೇ ಜೀತೆ ಜೀತ್ ಅಂತಂದೇಳಿ. ಮನಸ್ಸಲ್ಲೇ ಸೋತ್ರಿ ಅಂತಂದ್ರೆ ಎಲ್ಲ ರೀತಿಯಿಂದ ಸೋತಂಗೆ, ಮನಸ್ಸಲ್ಲೇ ಗೆದ್ರಿ ಅಂತಂದ್ರೆ ಎಲ್ಲ ರೀತಿಯಿಂದ ಗೆದ್ದಂಗೆ. ಅದಕ್ಕೆ ನಮ್ಮ ಮೇಲೆ ನಮಗೆ ಅಪಾರವಾದಂಥ ವಿಶ್ವಾಸ ಇರೋದು ಭಾಳ ಇಂಪಾರ್ಟೆಂಟ್. ಅದು ಎಲ್ಲದಕ್ಕೂ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಹೆಂಗಂತಂದ್ರೆ ಜೀವನದೊಳಗೆ ಒಂಥರ ಫರ್ಮ್ ಡಿಸಿಷನ್ಸ್ ತೊಗೊಳಕನ್ರಿ ಅಥವಾ ನಮ್ಮ ಜೀವನವನ್ನು ಸರಿ ಹಿಂಗೆ ನಡ್ಸ್ಕೊಂಡು ಹೋಗಕ್ಕಂತಂತನ್ರಿ ಅದು ಭಾಳ ಉಪಯೋಗಕ್ಕೆ ಬರುವಂಥದ್ದು. ಈಗ ನೋಡ್ರಿ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ನಿನ್ನಲ್ಲಿ ಯಾವ ಥರದ ಕೆಪಾಸಿಟಿ ಐತೋ ಅಥವಾ ನೀ ಎಷ್ಟು ವಿಷಯಕ್ಕೆ ಏಬಲ್ ಅದೆಯೋ ಅದೆಲ್ಲದ್ರ ಮೇಲೂ ಅದರೆಲ್ಲರ ಮೇಲೂ ನಮಗೂ ನಂಬಿಕೆ ಐತಿ ಅಂತ ಹೇಳ್ತಾರೆ. ಅದ್ರ ತಕ್ಕಂಗೆ ನಿನಗೂ ನಿನ್ನ ಮೇಲೆ ನಂಬಿಕೆ ಇರಲಿ ಅಂತ. ಅವ್ರಿಗೆ ನಿಮ್ಮ ಮೇಲೆ ವಿಶ್ವಾಸ ಐತಿ. ಓಕೆ, ಎಂಪ್ರೆಸ್. Okay, we'll take one more card because a major arcana. Yes. ನೋಡ್ರಿ ಎಷ್ಟು ಕರೆಕ್ಟ್ ಬಂದೈತೆ ಅಂತಂದ್ರೆ ಬಾಟಮ್ದೊಳಗೆ ಏನು ಬಂದೈತೆ ನೋಡ್ರಿ, 5 ಆಫ್ ಪೆಂಟಿಕಲ್ಸ್ ಬಂದೈತೆ. ಈಗ ನನಗನ್ಸೋ ಮಟ್ಟಿಗೆ ಈಗ ಸದ್ಯದೊಳಗೆ ಪರಿಸ್ಥಿತಿ ಒಳಗೆ ಏನಾದರೂ ನೀವು ಹೆಲ್ತ್ದೊಳಗೆ ಏನಾದರೂ ಸ್ವಲ್ಪ ಏರ್ಪೇರ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಕಂಡೀಷನ್ದೊಳಗೆ ಏನಾದರೂ ನೀವು ಏರ್ಪೇರ್ ನೋಡ್ತಾ ಇರ್ಬೋದು ಅಥವಾ ರಿಲೇಷನ್ಸ್ ಇರ್ಬೋದು. ಆ ಥರದ್ದು ಏನಾದರೂ ಅಪ್ಸ್ ಆ್ಯಂಡ್ ಡೌನ್ಸ್ ನೀವು ಏನಾದರೂ ನೋಡಾಕತ್ತಿದ್ರಿ ಅಥವಾ ಈ ಯಾವುದೇ ವಿಷಯದಲ್ಲಿ ನಿಮಗೆ ಭಿನ್ನಾಭಿಪ್ರಾಯಗಳಿರ್ಬೋದು, ಅದು ಬಹುತೇಕ ಪೀಕಿಗೆ ಹೋಗಿರ್ಬೋದು. ಈಗ ಸದ್ಯ ನಿಮ್ಮ ಆಸ್ಪಾಸ್ನೊಳಗೆ ಒಂಥರ ಒಂದು ಟಾಕ್ಸಿಕ್ ಸಿಚುವೇಶನ್ ಕ್ರಿಯೇಟ್ ಆಗಿರ್ಬೋದು. ಅವಾಗೇನಾಗೈತಿ ಅಂತಂತಂದ್ರೆ ಮನುಷ್ಯಾಗ ಇಷ್ಟು ಮೆಂಟಲಿ ಹರ್ಯಾಸ್ಡ್ ಆಗಿಬಿಡ್ತೈತಲ್ಲ, ಅವನು ಆ್ಯಕ್ಚುಲಿ ಮರೆತು ಬಿಡ್ತಾನತ್ತ ನಾ ಏನದೀನಿ, ನಾನು ಏನು ಮಾಡಬಲ್ಲೆ ಅನ್ನೋದನ್ನು. ಹೆಂಗಾಗಿರ್ತೈತಿ ಅಂತ ನಾವು ಆ ಮೂಮೆಂಟ್ದಾಗ ಟಾಕ್ಸಿಕ್ ಸಿಚುವೇಶನ್ದೊಳಗೆ ನಾವು ಇಷ್ಟು ಕೆಟ್ಟ ಸಿಕ್ಕಾಕೊಂಡಿರ್ತಲ್ಲ, ನಾವು ಅದನ್ನು ಅಷ್ಟೇ ವಿಚಾರ ಮಾಡ್ತಿರ್ತೇವೆ. ಅದನ್ನು ಬಿಟ್ಟರೆ ಏನೂ ವಿಚಾರ ಮಾಡ್ತಿರೋದಿಲ್ಲ. ನಾ ಅದಕ್ಕೆ ನಿಮಗೆ ಎಷ್ಟೋ ಸರ್ತಿ ಹೇಳ್ತೇನೆ, ಯಾವತ್ತಿದ್ರೂ ಪ್ರಾಬ್ಲಮ್ಸ್ ಬದಲಾಗಿ ವಿಚಾರ ಮಾಡಬೇಡ್ರಿ, ಸೊಲ್ಯೂಷನ್ ಬದಲಾಗಿ ವಿಚಾರ ಮಾಡೋದು. ಈಗ ಈ ಥರದ್ದು ಏನಾದರೂ ನಿಮಗೆ ನಡೆದಿತ್ತು ಅಂತಂತ ಇಟ್ಕೋರಿ. ಓಕೆ, ಈಗ ಈ ಥರ ಜನ ನಿಮ್ಮ ಆಸ್ಪಾಸ್ ಇದ್ರು, ಇವ್ರ ಬದಲಾಗಿ ನೀವು ವಿಚಾರ ಮಾಡಿ ಅವ್ರನ್ನ ಏನಾದರೂ ನಿಮಗೆ ಚೇಂಜ್ ಮಾಡೋಕ್ಕೆ ಬರ್ತೈತೇನೋ ಇಲ್ಲ. ಇದರಿಂದ ಏನಾಗಬೇಕು ಅಂತಂದ್ರೆ ಒಂದು ನೋಡಿರಿ, ನಿಮಗೆ ಅನ್ನಿಸ್ತಿರ್ಬೋದು ಅಯ್ಯೋ ನಾನು ಎಷ್ಟೆಲ್ಲ ಇನ್ವೆಸ್ಟ್ ಮಾಡೀನಿ, ಎಲ್ಲ ರೀತಿಯಿಂದ ದುಡ್ಡಾಗಲಿ ಇಮೋಷನ್ಸ್ ಆಗಲಿ ಪ್ರತಿಯೊಂದಕ್ಕೂ ಟೈಮ್ ಆಗಲಿ ಪ್ರತಿಯೊಂದೂ ನೀವು ಇನ್ವೆಸ್ಟ್ ಮಾಡಿರಿ. ಬಟ್ ಇದಕ್ಕೆ ನಿಮಗೆ ಏನು ಬಂತು ನಿಮಗೇನು ಬಂತಂದ್ರೆ ಏನೂ ಇಲ್ಲ. ನಿಮಗೆ ಅನ್ನಿಸ್ತಿರ್ಬೋದು ಈಗ ಟೈಮ್ ಈಗ ಸದ್ಯ ಕ್ರೂಷಿಯಲ್ ಇರ್ಬೋದು ಈಗ ಸದ್ಯ. ಯಾಕಂದ್ರೆ ಒಬ್ರಿಗೆ ತಿಳಿಸಿ ಹೇಳ್ಬೋದು, ಇಬ್ಬರಿಗೆ ತಿಳಿಸಿ ಹೇಳ್ಬೋದು. 10 ಮಂದಿದೂ ನಮ್ಮ ಜೋಡಿ ಹೊಂತಿರಲಿಲ್ಲ ಅಂತಂದ್ರೆ 10 ಮಂದಿಗೆ ಹೆಂಗೆ ತಿಳಿಸಿ ಹೇಳಕ್ಕೆ ಸಾಧ್ಯ? ಎಲ್ಲಾದರೂ ನಿಮಗೆ ಅನ್ನಿಸ್ತಿರ್ಬೋದು ಒಂಥರ ಫೀಲಿಂಗ್ ಸ್ಟಕ್ ಅಂತ ಅನ್ನಿಸ್ತಿರ್ಬೋದು, ಮುಂದೆಲ್ಲೂ ದಾರಿ ಕಾಣ್ತಾ ಇರಲಿಲ್ಲ ಅಥವಾ ಟೈಮಿಗೆ ಸರಿ ಹೋಗ್ತಾ ಇರಲಿಲ್ಲ ಅಂತಂತ ಅನ್ನಿಸ್ಕೊಡ್ರಿ. ಅಥವಾ ಮೈಂಡ್ಸೆಟ್ ಪೂವರ್ ಆಗಿರಬೇಕು ಈಗ ಬಹುತೇಕ ಈಗ ಸದ್ಯ. ಹೆಲ್ತ್ನೂ ಸಾಥ್ ಕೊಡಲಿಕ್ಕಿಲ್ಲ, ತಲೆ ಸಾಥ್ ಕೊಡೋಂಗಿಲ್ಲ ಆ ಟೈಮ್ದೊಳಗೆ. ಸೊ ಇಲ್ಲಿ ಅವ್ರು ಏನು ಹೇಳಾಕತ್ತಾರ ಅಂತಂದರೆ ಎಂಪ್ರೆಸ್ ಕಾರ್ಡ್ ಏನು ಹೇಳ್ತೈತಿ ಅಂದರೆ ಅಬಂಡೆನ್ಸ್ ಹೇಳ್ತೈತಿ. ಇದು ಅಬಂಡೆನ್ಸ್ ಹೇಳ್ತೈತಿ, ಜೀವನದೊಳಗೆ ಸ್ಟೆಬಿಲಿಟಿ ಬರೋದನ್ನು ಹೇಳ್ತೈತಿ. ಅದಕ್ಕೆ ಅವ್ರೇನು ಹೇಳ್ತಾರೆ, ಬಿಲೀವ್ ಇನ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಎಬಿಲಿಟೀಸ್. ನಮ್ಮ ಹತ್ರ ಏನೈತಿ ಅದರ ಮೊದಲು ನೀವು ಚೆಕ್ ಮಾಡ್ಕೊರಿ. ಅಂದ್ರೆ ನಾನು ಎಷ್ಟಕ್ಕೆ ಯೋಗ್ಯ ಇದ್ದೀನಿ, ನಾನು ಈ ಎಲ್ಲ ವಿಷಯದಿಂದ ಹೊರಗೆ ಬರಬೇಕು ಅಂತಂದರೆ ಅಥವಾ ಬಂದ ಮೇಲೆ ನಾನು ಏನೆಲ್ಲ ಮಾಡಬಲ್ಲೆ ಅನ್ನೋದ್ರ ಬದಲಾಗೂ ವಿಚಾರ ಬೇಕು.
ಕೆಲವು ಸರ್ತಿ ಏನಾಗಿರ್ತೈತಿ ಅಂತಂದ್ರೆ ಇದೇ ಥರದ ಮಾಹೋಲ್ ನಮ್ಮ ಆಸ್ಪಾಸ್ ಇತ್ತು ಅಂತ ನಾವು ನಮ್ಮ ಡಿಕ್ಷ್ನರಿ ಒಳಗಿಂದ ಫ್ಯೂಚರ್ ಅನ್ನೋ ಶಬ್ದನ ಮಾಯ ಆಗಿಬಿಡ್ತೈತಿ. ನಾವು ಬರೀ ಇದ್ರ ಬದಲಾಗೆ ವಿಚಾರ ಮಾಡ್ತಿರ್ತೇವೆ. ನೋಡಿರಿ ನನ್ನ ಹತ್ರ ಜನ ಬಂದಿರ್ತಾರೆ, ನೋಡಿರಿ ನಾ ಭಾಳ ಆದ್ರೆ ನಿಮಗೆ ತಿಳಿಸಿ ಹೇಳ್ಬೋದು ಅಷ್ಟೆ. ಯಾರು ಹಣೆ ಬರೋಕ್ಕಂತೂ ಸಾಧ್ಯ ಇಲ್ಲಲ್ಲ. ಅದಕ್ಕೆ ಯಾವತ್ತಿದ್ರೂ ಜೀವನ ನಿಮ್ಮನ್ನು ಅತಿಯಾಗಿ ನಿಮ್ಮನ್ನು ತ್ರಾಸ ಕೊಡಾಕತ್ತಿತ್ತಂತ ಹಿಂಗೆ ಇಟ್ಕೋರಿ. ಅವಾಗ ನಿಜವಾಗ್ಲೂ ಯಾವುದಾದ್ರೂ ಒಂದು ಸ್ಟ್ರಾಂಗ್ ನಿರ್ಣಯಕ್ಕೆ ಬರ್ರಿ ನೀವು. ಯಾವತ್ತಿದ್ರೂ ಅವರಿಂದ ನಮಗೆ ಉಪಯೋಗ ಇಲ್ಲ, ಸಿಚುವೇಶನ್ನಿಂದ ಉಪಯೋಗ ಇಲ್ಲ ಅಂತಂತಂದ್ರೆ ನೀವು ಹೊರಗೆ ಬರಕ್ಕೆ ನೋಡ್ರಿ. ಹೊರಗೆ ಬರಕ್ಕೆ ನೋಡ್ರಿ ಅಂತಂತಂದ್ರೆ ಇದರ ಅರ್ಥ ಅಯ್ಯೋ ಇವ್ರೇನು ಹೇಳಿಬಿಡ್ತಾರೆ ಹೊರಗೆ ಬರ್ರಿ ಅಂತೇಳಿ ನಮಗೆ ಹೆಂಗೆ ಬರೋಕ್ಕಾಗ್ತೈತೆ ರೀ. ಟೈಮ್ ಬೀಯಿಂಗ್ ಯು ಕಮ್ ಔಟ್ ಆಫ್ ಇಟ್. ಟೈಮ್ ಸರಿ ಹೋತು ಅಂತಂದ್ರೆ ಇವರು ಎಲ್ಲರೂ ನಿಮ್ಮ ಮನೆಯೊಳಗಿನವರಾಗಿದ್ರು ಅಂದ್ರೆ ಎಲ್ಲರೂ ಸರಿ ಹೋಗ್ತಾರೆ. ಈ ಟೈಮ್ದೊಳಗಿಂದ ನೀವು ಹೊರಗೆ ಬಂದು ನಿಮ್ಮನ್ನು ನೀವು ಸ್ವಲ್ಪ ಅಪ್ಗ್ರೇಡ್ ಮಾಡಿಕೊಡ್ರಿ. ಅದಕ್ಕೆ ಹೇಳಾಕ್ತಾರೆ ಅವ್ರು, ಬಿಲೀವ್ ಇನ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಎಬಿಲಿಟೀಸ್. ನಮ್ಮ ಹತ್ರ ಏನೆಲ್ಲ ಅದಾವಲ್ಲ ಅದನ್ನೆಲ್ಲ ಉಪಯೋಗ ಮಾಡ್ಕೊಂಡು ಲೈಫ್ದೊಳಗೆ ಒಂದು ಸ್ವಲ್ಪ ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಂಡ್ರಿ ಅಂತಂದ್ರೆ ಇವರೆಲ್ಲರೂ ತಾವ ನೆಟ್ಗಾಕಾರ. ನೋಡಿರಿ ಇವ್ರೊಳಗೆ ನಾನು ಒಂದು ಕರ್ನೇಕ ಮಾರಾಮಾರಿ ಇತ್ತು ಕರ್ನೇಕ. ಇವ್ರಿಗಂತೂ ಏನು ಬಾಕಿ 4 ಮಂದಿಗೆ ಏನು ಕೆಲಸ ಇಲ್ಲ. ಇವ್ರೇನು ಮಾಡ್ತಾರೆ, 5ನೇ ತಾವು ಮುಂದೆ ಹೋಗ್ತಾನಂತಂದ್ರೆ ಅವ್ರನ್ನೂ ಜಗ್ತಾರೆ. ಅದಕ್ಕೆ ಇಲ್ಲೇನು ಹೇಳಾಕತ್ತಾರಂತ, ನಿಮ್ಮ ಹತ್ರ ಏನು ಕೆಪಾಸಿಟಿ ಐತಿ, ನೀವು ಎಷ್ಟಕ್ಕೆ ಯೋಗ್ಯ ಇದೀರಿ ಅದನ್ನು ನೀವು ಮರ್ತೀರಿ. ಈಗ ಸದ್ಯ ಬಿಟ್ಬಿಡ್ರಿ ಅವಕ್ಕರ್ನ. ಅವರೆಲ್ಲದರಿಂದ ಹೊರಗೆ ಬರಾಕೆ ನೋಡ್ರಿ. ಅದಕ್ಕೆ ಹೇಳ್ತಾರೆ ಶಾಣ್ಯನ ಮಾಲಕ್ ಆಗ್ಬೇಕಂತ, ಶಾಣ್ಯಂದ ಚಾಕ್ರಿ ಮಾಡ್ಬೇಕಂತ, ಹುಚ್ಚನ ಮಾಲಕ್ ಸಹಿತ ಆಗಬಾರ್ದಂತ. ಹುಚ್ಚನ ಮಾಲಕ್ ಆದ್ರೆ ಉಪಯೋಗ ಏನಾದ್ರು ಹುಚ್ಚ, ಅದಕ್ಕೆ ನಾ ಮಾಲಕ್ ಆದ್ರೆ ಏನು ಬಿಟ್ಟರೆ ಏನು. ಶಾಣ್ಯನ ಹತ್ರ ಹೋಗಿ ಚಾಕ್ರಿ ಮಾಡಿದ್ರಿ ಅಂದರೆ 1-2 ವಿಷಯ ಕಲ್ಕೊಂತೀರಿ. ಹೌದೇನೇನಿಲ್ಲ. ಅದಕ್ಕೆ ನಿಮಗೇನು ಹಿರಿಯರು ಹೇಳಾಕತ್ತಾರ ಅಂತಂದರೆ ಬಿಟ್ಟುಬಿಡ್ರಿ ಇದನ್ನು. ದೇ ಆರ್ ಯೂಸ್ಲೆಸ್. ಅದು ಯಾವುದೇ ಇರ್ಬೋದು, ಮನೆಯಾಗನ ಭಿನ್ನಾಭಿಪ್ರಾಯಗಳನ್ನು ಇರ್ಬೋದು. ನೀವು ಆ ಟಾಕ್ಸಿಕ್ ಮಾತಾಡೋಕೆ ಹೋಗ್ಬೇಡ್ರಿ. ನೀವು ಅಲ್ಲಿಂದ ಅವ್ರ ಜೊತೆ ನೀವು ನಿಮ್ಮನ್ನು ಅಪ್ಗ್ರೇಡ್ ಮಾಡ್ಕೊಂಡ್ರಿ ಅಂತಂತಂದ್ರೆ ನೋಡಿರಿ, ಲೈಫ್ದೊಳಗೆ ಏನು ಬರ್ತೈತಿ, ಅಬಂಡೆನ್ಸ್ ಬರ್ತೈತಿ, ಸ್ಟೆಬಿಲಿಟಿ ಬರ್ತೈತಿ, ಫೈನಾನ್ಷಿಯಲ್ ಕಂಡೀಷನ್ ಸುಧಾರಿಸ್ತೈತಿ, ಹೆಲ್ತ್ ಸುಧಾರಿಸ್ತೈತಿ, ತಲೆ ಸರಿ ಹಂಗೆ ವಿಚಾರ ಮಾಡ್ತೈತಿ. ಎಷ್ಟೆಲ್ಲ ವಿಚಾರಗಳದಾವ. ಇದು ಒಂದು ಟಾಕ್ಸಿಕ್ ವಿಷಯದಿಂದ ಎಷ್ಟೆಲ್ಲ ಒಳ್ಳೆಯ ವಿಚಾರಗಳದಾವ ನೋಡ್ರಿ. ಇದೇನು ಹೇಳೋದು, 3rd ನಂಬರ್ ಅಂದರೆ ಜುಪಿಟೇರಿಯನ್ ನಂಬರ್. ಗುರು ಅಂದ್ರೆ ಏನು, ಗುರು ವಿಸ್ಡಮ್ ಕಾ ಕಾರಕ. ಜ್ಞಾನ ಬರ್ತೈತೆ ಮನುಷ್ಯನಲ್ಲಿ, ಸಹನಶಕ್ತಿ ಬೆಳಿತೈತೆ. ಒಳ್ಳೇದ್ಯಾವುದು ಕೆಟ್ಟದ್ದು ಯಾವುದು, ನನ್ನ ಫ್ಯೂಚರ್ ನಾ ಹೆಂಗೆ ಸರಿ ಮಾಡ್ಕೋಬೇಕು ಅನ್ನೋದ್ರ ಕಡೆ ನಿಮಗೆ ಲಕ್ಷ ಹೋಗ್ತವಾಗ. ಇವ್ರ ಜೊತೆ ನೀವು ಬಡದಾಡ್ಕೊತ ನಿಂತ್ರಿ ಅಂತಂತಂದ್ರೆ ಅವ್ರು ಅದೇ ಕೆಲಸ ಮಾಡ್ತಿರ್ತಾರೆ. ನೀವು ಒಂದು ವೇಳೆ ಈಗ ಕರೆಂಟ್ ಪೊಸಿಷನ್ದೊಳಗೆ ಈ ಸಿಚುವೇಶನ್ದೊಳಗೆ ಇದ್ರಿ ಅಂತಂತಂದರೆ ನಿಮ್ಮ ಮೆಂಟಲ್ ಹೆಲ್ತ್ ಮೇಲೆ ಕೆಲಸ ಮಾಡಿರಿ. ನಿಮ್ಮ ಆಸ್ಪಾಸ್ ಇರುವಂಥ ಟಾಕ್ಸಿಕ್ ಸಿಚುವೇಶನ್ನು, ಜನರು ಅವರೆಲ್ಲರನ್ನೂ ಬಿಟ್ಟು ದೂರ ಹಾಕಲಿರಿ. ಸೊ ವಿಲ್ ಟೇಕ್ ದಿಸ್ ಕಾರ್ಡ್. Continue to grow by seeking new knowledge. We applaud your efforts. ಎಷ್ಟು ಬ್ಯೂಟಿಫುಲ್ ಮೆಸೇಜ್ ಐತೆ ನೋಡ್ರಿ. ಅವ್ರು ಏನು ಹೇಳಾಕತ್ತಾರ ಗೊತ್ತೈತೇನ, ಡೈಲಿ ಒಂದು ಹೊಸದು ಏನಾರೇ ಕಲೀರಿ. ಕಂಟಿನ್ಯೂ ಟು ಗ್ರೋ ಬೈ ಸೀಕಿಂಗ್ ನ್ಯೂ ನಾಲೆಜ್. ನೀವು ಡೈಲಿ ಏನಾದರೂ ಹೊಸದು ಎಕ್ಸ್ಪ್ಲೋರ್ ಮಾಡಾಕತ್ರಿ ಅಂತಂತಂದ್ರೆ ನಿಮ್ಮ ಲೈಫ್ದೊಳಗೆ ಗ್ರೋತ್ ಇರ್ತೈತಿ. ಅವ್ರೇನು ಹೇಳತ್ತಾರಂತ, ನೀ ಅದನ್ನು ಕೆಲಸ ಮಾಡು, ನಾವು ನಿಜವಾಗ್ಲೂ ಖುಷಿ ಆಗ್ತೇವೆ, ನಿನ್ನ ಸಲ ನಾವು ಚಪ್ಪಾಳೆ ತರ್ತೀವಿ ಅಂತಂದೇಳಿ, ನಾವು ನಿನ್ನ ಅಪ್ರಿಷಿಯೇಟ್ ಮಾಡ್ತೀವಿ ಅಂತಂದು ಹೇಳಿ. ಇದರ ಅರ್ಥ ನನಗನ್ಸಿದ ಮಟ್ಟಿಗೆ ನೀವು ನಿಮ್ಮ ಚಾರ್ಟ್ದೊಳಗೆ ಬುಧ ಎಲ್ಲಾದರೂ ಅಫ್ಲಿಕ್ಷನ್ದೊಳಗಿರ್ಬೋದು. ಬುಧ ಸರಿಯಾಗಿ ಪ್ಲೇಸ್ಡ್ ಇರಲಿಲ್ಲ ಅಂತಂತಂದ್ರೆ ಅವ್ರಿಗೆ ಕೆಲವೊಂದ್ರೊಳಗೆ ಇಂಟ್ರೆಸ್ಟ್ ಇರೋಂಗಿಲ್ಲ ಅವ್ರಿಗೆ ಒಟ್ಟು. Okay, we'll take one more. Okay. ಎಷ್ಟು ಕರೆಕ್ಟ್ ಕಾರ್ಡ್ ಬರ್ತಾವೆ ನೋಡುವ. ನನಗನ್ಸಿ ಮಟ್ಟಿಗೆ ಈಗ ಸದ್ಯ ನೋಡ್ರಿ, ಈಗ ಸದ್ಯ ನೀವೇನೋ ಎಷ್ಟು ವಿಚಾರ ಮಾಡಾಕತ್ತೀರಲ್ಲ, ಈಗ ಹೆಂಗಂತಂತಂದ್ರೆ ಎಷ್ಟು ವಿಚಾರ ಮಾಡಾಕತ್ತೀರಿ ಅಂತಂತಂದ್ರೆ ಇದು ಸಿಚುವೇಶನ್ ಏನಾದರೂ ಇರ್ಬೋದು. ಅಂದ್ರೆ ನನಗೆ ಅನ್ಸಿ ಮಟ್ಟಿಗೆ ಫೈನಾನ್ಷಿಯಲ್ ಕಂಡೀಷನ್ದೊಳಗೆ ನೀವೆಲ್ಲರ ಸ್ಟಕ್ ಆಗಿರ್ಬೋದು, ಅಥವಾ ನಿಮಗೆ ಯಾವುದಾದ್ರೂ ಕೆಲಸ ಆಗ್ತಾ ಇರಲಿಕ್ಕಿಲ್ಲ ಫೈನಾನ್ಸ್ ರಿಲೇಟೆಡ್.
ನಿಮಗೆ ಯಾರಿಗಾದರೂ ಅಡ್ವೈಸದು ನಿಮಗೆ ಅವಶ್ಯಕತೆ ಇರಬಹುದು. ನೀವು ಎಲ್ಲಾದರೂ ಒಂದೇ ಜಾಗದೊಳಗೆ ಬಹುತೇಕ ಸಿಕ್ಕಾಕೊಂಡಿರ್ಬೋದು. ನಿಮ್ಗೆ ಮುಂದಿನ ದಾರಿ ಕಾಣ್ತಾ ಇಲ್ಲ. 7 ಆಫ್ ಪೆಂಟಕಲ್ಸ್ ನಾನು ನಿಮಗೆ ಒಂದು ಸ್ವಲ್ಪ ತಿಳಿಸಿ ಹೇಳ್ತೇನೆ ನೋಡ್ರಿ. ಇದಕ್ಕೆ ಇಷ್ಟು ಚಂದ ಬಂದೈತಲ್ಲ ಇದು ಕಾರ್ಡ. ಇಲ್ಲೇನೈತಿ, ಇಲ್ಲಿ ಇನ್ಹೆರಿಟೆನ್ಸ್ ಅಂತಂದು ಹೇಳ್ಕೊಟ್ರೆ ನಾ ಆಗ ಹೇಳಾಕತ್ತಿದ್ದೆಲ್ಲ ನಿಮಗೆ ಪಿತ್ರಾರ್ಜಿತ ಆಸ್ತಿ ಅಂತಂದೆ. ಪಿತ್ರಾರ್ಜಿತ ಆಸ್ತಿ ಅಂತಂದು ನಾನು ನಿಮಗೆ ಹೇಳತ್ತಿದ್ದೆ. 7 ನಂಬರ್ ಅಂದ್ರೆ ಏನು? ಕೇತು ಇನ್ ಕೇಸ್ 8th ಹೌಸ್ನಾಗಿದ್ದ ಅಂದ್ರೆ, ನಂದು 8th ಹೌಸ್ದೊಳಗನ ಐತಿ. 8th ಹೌಸ್ದೊಳಗೆ ಇದ್ದ ಅಂತಂತಂದ್ರೆ ಇನ್ಹೆರಿಟೆನ್ಸ್ ಬದಲಾಗಿ ಅತಿಯಾಗಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಕೇತು ನಿಮ್ಮ ಚಾರ್ಟಿನೊಳಗೆ ಯಾವುದೇ ಭಾವದಲ್ಲಿ ಪ್ಲೇಸ್ಡ್ ಇದ್ರೂ ಸಹಿತ ಆ ಭಾವ ಯಾವ ವಿಷಯಕ್ಕೆ ಸಂಬಂಧಪಟ್ಟಿರ್ತದಲ್ಲ ಅಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಎಷ್ಟಾಕತ್ತಷ್ಟು ಕಡಿಮೆ ಮಾಡ್ಕೋಬೇಕು. ಅವೇನು ಮಾಡ್ತಾನೆ ಅಂದ್ರೆ ಅದ್ರ 4 ಪಟ್ಟು ಹೆಚ್ಚಿಗೆ ಕೊಡ್ತಾನೆ ನಿಮಗೆ ಇನ್ಹೆರಿಟೆನ್ಸ್ ಐತಲ್ಲ ಬರ್ತೈತಿ. ಬರೀ ಅದ್ರ ಸದಾಶಿವಗೊಂದು ಅದ ಧ್ಯಾನ ಅಂತ ಹಂಗೆ ಮಾಡ್ಕೋತ ಕುಂಡ್ರಬಾರ್ದು. ಬರೀ ಅದನ್ನ ಒಂದೇ ವಿಚಾರ ಬರ್ತಿತ್ತೋ ಇಲ್ಲೋ ನೈ. ಎಲ್ಲಿ ಕೇತು ಇರ್ತಾನಲ್ಲ ಅಲ್ಲಿ ಜಾಸ್ತಿ ಗ್ರೀಡಿ ಆಗೋಂಗಿಲ್ಲ. ಬರ್ತೈತಲ್ಲ ಬರ್ತೈತಿ. ಬಿ ಕಾನ್ಫಿಡೆಂಟ್. ಹೆಂಗಿರ್ತೈತಿ ಅಂತ ನೋಡ್ರಿ. ನೀವು ಇಷ್ಟು ವರ್ಷ ನೀವು ಯಾವ ವಿಷಯಕ್ಕೆ ನೀವು ಇಷ್ಟು ಎಫರ್ಟ್ ಹಾಕಿರಿ ಅಥವಾ ನೀವು ಏನೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಿರಿ ಅದ್ರ ಮ್ಯಾಲೆ ರಿಸಲ್ಟ್ ಡಿಪೆಂಡ್ ಇರ್ತೈತಿ. ನಾವು ಪೂರ್ತಿ ಜೀವನ ಎಲ್ಲ ಬರೀ ಗ್ರೀಡಿನೇ ಇರ್ತೀವಿ, ಬೇರೆದವ್ರಿಗೆ ಯಾವಾಗೂ ನಾವು ಹೆಲ್ಪ್ ಮಾಡಿರಲಿಲ್ಲ, ನಾವು ಏನೂ ಮಾಡಿರಲಿಲ್ಲ ಅಂತಂತಂದ್ರೆ ಹೌದು, ನೀವು ಏನೆಲ್ಲ ಮಾಡಬೇಕಾಗಿತ್ತನೋ ಅದನ್ನೆಲ್ಲ ಇಲ್ಲಿಂದ ಕಟ್ ಮಾಡ್ಕೋತ ನಾವು ಅಷ್ಟೇ. ಅದಕ್ಕೆ ಹೆಂಗಿರ್ತೈತಿ ಅಂತ ದೇವ್ರು ಕೊಟ್ಟಿರ್ತಾನಲ್ಲ, ಉಣ್ಣೋ ವಿಷಯ ಕೊಟ್ಟ ಯಾವಾಗಿದ್ರು ಅತಿಯಾಗಿ ಕಂಜೂಸಿ ಮಾಡಬಾರ್ದು. ತಿನ್ನುವಷ್ಟು ತಿನ್ನಿರಿ, ಉಣ್ಣುವಷ್ಟು ಉಣ್ರಿ. ಅದರ್ವೈಸ್ ಏನು ಮಾಡ್ತಾರೆ ಗೊತ್ತೇನ, ಒಬ್ಬ ಬಂದು ಚೀಟಿಂಗ್ ಮಾಡ್ಕೊಂಡು ತೊಗೊಂಡು ಹೋಗ್ಬಿಡ್ತಾನೆ. ಈಗ ನಿಮ್ಮ ಎಲ್ಲ ಅರ್ಥ ಮಾಡ್ಕೊಡ್ರಿ. ಈಗ ಒಂದು 30 ವರ್ಷ ಜೀವನ ತೆಗ್ದಿರಿ ಎಲ್ಲರೂ ಕುಡ್ಕೊಂಡು. ನೀವು ಫ್ಯಾಮಿಲಿ ಸಲುವಾಗಿ ಏನಿದ್ರು ಒಂದು 20-25 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗಿತ್ತು. ಎಲ್ಲ ಚೂರ ಹಿಡ್ಕೊಂಡು ಅಂತ ತಿಳ್ಕೊಡ್ರಿ. ನೀವು ಯಾವ ಪರಿ ನಿಮ್ಮ ಜೊತೆ ಇರೋರ್ದು ನೀವು ಮನಸ್ಸನ್ನು ಯಾವ ಪರಿ ಆಸೆಗಳನ್ನೆಲ್ಲ ನೀವು ಕಮರಿಸಿಬಿಟ್ರಿ ಅಂತಂತಂದ್ರೆ ಅದನ್ನು ದೇವ್ರೇನು ಮಾಡ್ತಾನೆ ಗೊತ್ತೇನ, ಒಬ್ಬ ಚೀಟರನ್ನು ತಯಾರು ಮಾಡ್ತಾನೆ. ಆ ಚೀಟರ್ ಬಂದ ರೊಕ್ಕ ಹೊಡ್ಕೊಂಡು ಹೋಗಿರ್ತಾನೆ. ನೀವು ಫ್ಯಾಮಿಲಿಗೆ ಖರ್ಚು ಮಾಡ್ಬೋದಾಗಿತ್ತಲ್ಲ ಅವ್ನು ಕೊಡೋ ಬದಲಿ. ಅದಕ್ಕೆ ಹೆಂಗಿರ್ತೈತಿ, ಎಲ್ಲಿ ಖರ್ಚು ಮಾಡ್ಬೇಕಲ್ಲ ಅಲ್ಲಿ ಖರ್ಚು ಮಾಡ್ಬೇಕು. ಎಲ್ಲಿ ನೀವು ದುಡ್ಡು ಕೂಡ ಹಾಕ್ಬೇಕು, ನೀವು ದುಡ್ಡು ಕೂಡ ಹಾಕ್ರಿ. ನೀವು ಹೊಟ್ಟೆಗೆ ತಿನ್ನೋದು ಬಿಟ್ಟು ಮೈ ಮೇಲೆ ಬಟ್ಟೆ ಹಾಕ್ಕೊಳ್ಳೋದು ಬಿಟ್ಟು ಇದರರ್ಥ ನೀವೆಲ್ಲರೂ ರೊಕ್ಕ ಉಳಿಸ್ತೀನಿ ಸ್ವಲ್ಪ ಜೂಟೆ. ಅದನ್ನು ಒಬ್ರು ಯಾರು ತೊಗೊಂಡು ಹೋಗಿ ಬರ್ತಾರೆ. ತಿನ್ನಿರಿ, ಉಣ್ರಿ. ದೇವ್ರು ಎದಕ್ಕೆ ಕೊಟ್ಟಾನೋ? ತಿನ್ನಕ್ಕೆ ಕೊಟ್ಟಾನು, ಉಣ್ಣಕ್ಕೆ ಕೊಟ್ಟಾನು. ಅತಿಯಾಗಿ ಮಾಡೋಕೆ ಕೊಟ್ಟಿಲ್ಲ. ಎಷ್ಟು ಬೇಕೋ ಅಷ್ಟು ತಿನ್ನಕ್ಕೆ, ಹೆಂಗೆ ಬೇಕೋ ಹಂಗೆ ಇರೋಕೆ ಕೊಟ್ಟಾನು. ಕೊಟ್ಟ ಮೇಲೂ ಕಂಜೂಸಿ. ಸೊ ಇಲ್ಲಿ ಏನು ಹೇಳಕತ್ತಾರ, ನೀವು ಏನು ಒಳ್ಳೆ ಕೆಲಸ ಮಾಡಿರಲ್ಲ, ನೀವು ಒಳ್ಳೇದು ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ಇನ್ಹೆರಿಟೆನ್ಸ್ ಎಲ್ಲಿ ಹೋಗಂಗಿಲ್ಲ. ನಿಮ್ಮ ಪಾಲಿಗೆ ನಿಜವಾಗ್ಲೂ ದಕ್ಕೈತೆ ನೋಡಿರಿ. ಮತ್ತು ನೀವು ಏನಾದರೂ ಇನ್ಹೆರಿಟೆನ್ಸದ್ದು ಪ್ರಾಬ್ಲಮ್ ಬದಲಾಗಿ ನೀವು ವಿಚಾರ ಮಾಡಾಕತ್ತಿದ್ರಿ ಅಂದರೆ ದಿಸ್ ಇಸ್ ಅ ಪ್ರಾಬ್ಲಮ್ ಸೊಲ್ಯೂಷನ್ ಕಾರ್ಡ್. ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಕತಿ. ಇನ್ ಕೇಸ್ ಅಂತಲ್ಲ, ಮನಿ ರಿಲೇಟೆಡ್, ಇನ್ಹೆರಿಟೆನ್ಸ್ ರಿಲೇಟೆಡ್, ಪಿತ್ರಾರ್ಜಿತ ಆಸ್ತಿ ರಿಲೇಟೆಡ್ ಏನಾದರೂ ಇದ್ದರೆ ಅದು ನಿಮಗೆ ಬಂದೇ ಬರ್ತದೆ. ಬಟ್ ಹೆಂಗಂತಂದ್ರೆ ಇದೇನು ತೋರಿಸ್ತತಿ ಅಂತಂದ್ರೆ ಸ್ವಲ್ಪ ಟೈಮ್ ಟೇಕಿಂಗ್ ಪ್ರೊಸೆಸ್ ಅಂತ ತೋರಿಸ್ತದೆ. ಬಟ್ ಯು ವಿಲ್ ಗೆಟ್ ಇಟ್. ವಿನಾಕಾರಣ ನಿಮ್ಮ ತಲೆಗೆ ತೊಂದರೆ ಮಾಡ್ಕೋಬೇಡ್ರಿ. ಅದಕ್ಕೆ ಅವ್ರೇನು ಹೇಳತ್ತಾರ ಗೊತ್ತಾನೆ, ಬರೀ ಇದ್ರ ಬದಲಾಗಿ ವಿಚಾರ ಮಾಡ್ತೀರಿ ನೀವು. ಕಂಟಿನ್ಯೂ ಟು ಗ್ರೋ ಬೈ ಸೀಕಿಂಗ್ ನ್ಯೂ ನಾಲೇಜ್. ಇದ್ರಾಗಿಂದ ಹೊರಗೆ ಬರ್ರಿ. ಯಾವುದಾರೆ ಬೇರೆ ವಿಷಯದೊಳಗೆ ಇದಕ್ಕೆ ಎಷ್ಟು ನೀವು ಎಫರ್ಟ್ ಹಾಕಾಕತ್ತೀರಿ, ನೀವು ಇದ್ರ ಸಲುವಾಗಿ ಎಷ್ಟು ಚಿಂತೆ ಮಾಡ್ತಿರಲ್ಲ ಅದನ್ನು ನೀವು ಇದಕ್ಕೆ ಹಾಕ್ರಿ. ನೀವು ಇನ್ನೊಂದು ಏನಾದರೂ ಹೊಸಾದು ಕಲ್ಕೋಬೋದು ಅದರಿಂದ. ಇದನ್ನು ವಿಚಾರ ಮಾಡ್ಕೊಂತ ನೀವು ನಿಂತ್ರಿ ಅಂತ ನೀವು ಇಲ್ಲೇ ಮುದಕ್ಕೆ ಹಾಕ್ಯಾರಿ. ಮತ್ತು ಉಪಯೋಗ ಏನು ಬಂತು? ಇದನ್ನು ಬಿಡ್ರಿ, ಬರ್ತೈತೆ ಅದೆಲ್ಲೂ ಹೋಗಂಗಿಲ್ಲ. ಅವರಿಂದನೇ ಮೆಸೇಜ್ ಬರಾಕತ್ತೈತೆ. ಸೊ ಬೇರೆ ವಿಷಯದೊಳಗೆ ಆ್ಯಕ್ಷನ್ ಓರಿಯೆಂಟೆಡ್ ಆಗ್ರಿ ಅಂತ ತೋರ್ಸಾಕತ್ತೈತೆ ನೋಡಿರಿ. ಇಲ್ಲೇ ನ್ಯೂ ಬಿಗಿನಿಂಗ್ ಐತಿ. ಇಲ್ಲೇನೈತಿ, ಇಲ್ಲಿ ನ್ಯೂ ಬಿಗಿನಿಂಗ್ ಐತಿ. ನಿಮಗೆ ಹೊಸ ಐಡಿಯಾಸ್ ಬರ್ತಾವೆ. ಫೈನಾನ್ಷಿಯಲ್ ಕಂಡೀಷನ್ ಏನಾದರೂ ಒಂದು ಹೊಸ ಟರ್ನ್ ತೊಗೋತೈತೆ ನಿಮ್ಮ ಜೀವನದೊಳಗೆ. ಏನಾದರೂ ಪ್ಲ್ಯಾನ್ಸ್ ಡೆವಲಪ್ ಮಾಡಿರಿ. ಅದೆಲ್ಲಿ ಹೋಗ್ತೈತಿ ಅಂತ ಅದ್ರ ಮೇಲೆ ಆ್ಯಕ್ಷನ್ ತೊಗೋರಿ ಅಂತ ಹೇಳ್ತೈತೆ. ಆ್ಯಕ್ಷನ್ ತೊಗೋರಿ. ಇದೇನು ಹೇಳ್ತೈತಿ, ಇದು ಬರೀ ನಿಂತದ್ದನ್ನು ತೋರಿಸ್ತೈತಿ. ಸೊ ಈ ಸಿಚುವೇಶನ್ನಿಂದ ಬರ್ರಿ, ನಿಮ್ಮಲ್ಲಿರುವಂಥ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ತೇವೆ ಅಂತ ನಿಮ್ಮ ಹಿರಿಯರು ನಿಮಗೆ ಹೇಳಕತ್ತಾರೆ ಇವತ್ತು. ಓಕೆ, we'll take this.
ಎಷ್ಟು ಬ್ಯೂಟಿಫುಲ್ ಐತೆ ನೋಡಿದ್ದು. ಟಾಕ್ ಟು ಅಸ್, ವಿ ಆರ್ ಸ್ಟಿಲ್ ಲಿಸ್ನಿಂಗ್. ಇದು ಗೂಗಿ. ಗೂಗೇನಲ್ಲ ಇದು, ಬಹುತೇಕ ಗೂಗಿನ ಇದು. ಇದು ನಾವು ಎಲ್ಲಿ ನೋಡ್ತೀವಿ, ಎಲ್ಲಿ ನಾವು ಜನರನ್ನ ಬರಿ ಮಾಡ್ತೇವೆ ಅಲ್ಲಿ ನೋಡ್ತಿರ ಹೌದಿಲ್ಲ, ಕುಂತಿರ್ತದೆ ಅದು ಗಿಡದ ಮೇಲೆ. ಅದರ ನಂಬರ್ ಎಷ್ಟೈತೆ ನೋಡ್ರಿ, 10 ನಂಬರ್. 10 ನಂಬರ್ ಅಂದರೆ 1 ನಂಬರ್. ಯು ವಿಲ್ ಗೆಟ್ ಸಮ್ ನ್ಯೂ ಐಡಿಯಾಸ್. ಅವ್ರು ಏನಾದರೂ ಒಂದು ಹೊಸ ಬಿಗಿನಿಂಗ್ ತೊಗೊಂಬರೋದು ನಿಮ್ಮ ಜೀವನದೊಳಗೆ, ಅವ್ರ ಆಶೀರ್ವಾದ ಇತ್ತು ಅಂತಂದರೆ ಏನಾದರೂ ಒಂದು ಹೊಸ ಸ್ಟಾರ್ಟ್ ಆಕೈತೆ ಲೈಫ್ದೊಳಗೆ. ನಾನು ನಿಮಗೊಂದು ಕತೆ ಹೇಳ್ತೇನೆ. ಕತೆ ಎಲ್ಲ ಆಗಾಳಿ ನಾ ಹೇಳಿದ್ನಲ್ಲ ಸ್ಟಾರ್ಟಿಂಗಿಗೆ, ಅದು ಒಂದು ವಿಷಯ ಹೇಳ್ತೇನೆ ಕೇಳುವಂಕ್ರೆ. ಓಕೆ, ಟಾಕ್ ಟು ಅಸ್, ಸ್ಟಿಲ್ ವಿ ಆರ್ ಲಿಸ್ನಿಂಗ್. ಕಾರ್ಡ್ ಎಷ್ಟು ಕರೆಕ್ಟ್ ಬಂದೈತೆ ನೋಡ್ರಿ. ಈಗ ಹೆಂಗೆ ಅಂತಂತಂದ್ರೆ, ನಿಮಗೆಲ್ಲಾದರೂ ಸ್ವಲ್ಪ ಇಮ್ಯಾಚುರಿಟಿ ಇರಬಹುದು. ಓಕೆ, ಯಾವುದರ ವಿಷಯದೊಳಗೆ, ಪ್ರೀತಿ ವಿಷಯದೊಳಗನ ಗೊಂದಲಕ್ಕೆ ಏನಾದರೂ ಸಿಕ್ಕಾಕೊಂಡಿರ್ಬೋದು ನೀವು. ಇದೇನು ತೋರಿಸ್ತತಿ ಅಂತಂದರೆ ಹೀಲಿಂಗ್ ತೋರಿಸ್ತತಿ. ನಿಮಗೀಗ ಹೀಲಿಂಗದ ಅವಶ್ಯಕತೆ ಐತೆ ನಿಮಗೆ ಸದ್ಯ. ಇದು ಏನು ತೋರಿಸ್ತತಿ ಅಂದರೆ ಇದು ಹೀಲಿಂಗನ್ನು ತೋರಿಸ್ತತಿ. ಈಗ ಹೆಂಗೆ ಅಂತಂತಂದ್ರೆ ಸ್ವಲ್ಪ ಇಲ್ಲೇನು, ಇದೊಂಥರ ಹೇಸ್ಟಿ ಡಿಸಿಷನ್ಸ್ ಜೀವನದೊಳಗೆ. ನನಗೆ ಅನ್ಸಿಮಟ್ಟಿಗೆ ಆತುರವಾಗಿ ಕೆಲಸ ಮಾಡ್ತಿರ್ಕಂತತಿ. ಏನಾದರೂ ಪಟ್ ಅಂತ ಡಿಸಿಷನ್ ತೊಗೊಳ್ಳೋದು, ಹಿಂದೆ ಮುಂದೆ ವಿಚಾರ ಮಾಡೋದಿಲ್ಲ, ಮ್ಯಾಚುರಿಟಿ ಲೆವೆಲ್ ಒಂಚೂರು ಕಡಿಮೆ ಐತ್ಕಂತತಿ. ಈ ಥರದ ವಿಷಯ ಇರ್ಬೋದು. ಅದಕ್ಕೆ ಅವ್ರು ಏನು ಹೇಳ್ತಾರೆ ನೋಡಿ, ಟಾಕ್ ಟು ಅಸ್, ವಿ ಆರ್ ಸ್ಟಿಲ್ ಲಿಸ್ನಿಂಗ್. ಯು ವೋಂಟ್ ಬಿಲೀವ್, ಇವತ್ತು ಮುಂಜಾನೆಯಿಂದ ನಾನು ವಿಚಾರ ಮಾಡತ್ತೀನಿ, ಯಾವ ಸಬ್ಜೆಕ್ಟ್ ಮೇಲೆ ನಾನು ಮಾತಾಡಬೇಕಪ್ಪ, ನನಗೆ ಏನು ಹೊಳಿವಲ್ದಾಗಿತ್ತು. ತಲೆನೂ ಶಾಂತಿ ಇದ್ದಿರಲಿಲ್ಲ. ಆಮೇಲೆ ಮನೆಯೊಳಗಿನ ಕೆಲಸ, ಎಲ್ಲ ಕೆಲಸ ವಿಚಾರ ಮಾಡೋದು ಎಲ್ಲ ಗೊಂದಲ. ನಾನು ಒಮ್ಮೆ ಹತ್ತಾಕತ್ತೆ. ನಾವು ವಿಚಾರ ಮಾಡಿದ್ನಿ, ನನ್ನ ಯಾರು ಮರಾಯ ನಡೆಸ್ಬೇಕಾಗೈತಿ ಅಂತಂದು ಹೇಳಿ. ಯಾರೂ ನೆನ್ಸಂಗಿಲ್ಲ, ಯಾರಾದರೂ ಒಂದೆರಡು ಬೈತಾ ಇರ್ಬೋದು ಅಂತ ಅಂದ್ಕೊಂಡೆ ನಾನು. ಆಮೇಲೆ ನನಗೆ ಇಲ್ಲಿ ಬಂದು ಕೂತೆ. ಇವತ್ತು ಮುಂಜಾನೆ ಅದನ್ನು ಒಂದು ಶಾರ್ಟ್ ಹಾಕಿದ್ಮೇಲೆ ನಾನು ನೆನಪಾತು, ನಾಳೆ ಚಂದ್ರಮ್ಮ 8ನೇ ಮನೆಗೆ ಹೋಗ್ತಾರಲ್ಲ ಅಂತಂದು ಹೇಳಿ. ಆಮೇಲೆ ಇಲ್ಲಿ ಕುಂತು ನಾನು ಕಾರ್ಡ್ಸ್ ತೊಗೊಂಡು ಕೂಡ ನನ್ನ ತಲೆಯಾಗ ಬಂತು. ಓಕೆ, ಕಾರ್ಡ್ಸ್ ತೊಗೊಂಡೆ, ಇನ್ನೊಂದೊಂದು ತೊಗೋಬೇಕು ನೋಡು. ಯು ವೋಂಟ್ ಬಿಲೀವ್, ನನ್ನ ತಲೆಯೊಳಗೆ ಎಷ್ಟು ಲಘುನ ಪಟಕ್ನ ಬಂತಂತಂದ್ರೆ ಆ ಕಾರ್ಡಿಗೆ ಹೊಂದಿಸಿ ನೀ ರೀಡಿಂಗ್ ಈಗ ಸದ್ಯ ನನಗೆ ಎಷ್ಟು ವಿಚಿತ್ರ ತೊಗೊಂಡು ಜಸ್ಟ್ ಇನ್ನೂ ಹಿಂಗೆ ಇಡಾಕತ್ತಿದ್ದೆ ನಾ. ಅದು ಎಷ್ಟು ಲಘು ಮೆಸೇಜ್ ಕನೆಕ್ಟ್ ಆತಂತಂತಂದ್ರೆ ನಾನು ವಿಚಾರ ಮಾಡಾಕತ್ತಿದ್ನಿ, ಹೆಂಗೆ ಮೆಸೇಜ್ ತೊಗೊಳೋದು. ಮೊದಲು ಇವನ್ನೆಲ್ಲ ನೋಡೋನು, ಒಂದು 3 ಡೆಕ್ಸ್ ಮಾಡೋನು, ಅದ್ರ ಬದಲಾಗಿ ಅಂತ ಏನೋ ಪ್ಲ್ಯಾನ್ ಮಾಡಾಕತ್ತಿದ್ನಿ. ಅದು ಹೇಳ್ತಿ ಇಲ್ಲ, ಒಂದು ಕಾರ್ಡಿಗೆ ಒಂದು ಮೆಸೇಜ್ ತೊಗೋ, ಅದ್ರ ಬದಲಾಗೇನ ಮಾತಾಡೀಗ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದ್ರೆ, ಟಾಕ್ ಟು ಅಸ್, ವಿ ಆರ್ ಸ್ಟಿಲ್ ಲಿಸ್ನಿಂಗ್. ನಾವು ಏನಾರು ಅನ್ಕೋತಿರ್ತೀವಿ, ಸತ್ ಕೂಡ ಎಲ್ಲರೂ ಆ ಕಡೆ ಹೋಗಿಬಿಡ್ತಾರೆ ಅಂತಂದು ಹೇಳಿ. ಯಾರೂ ಎಲ್ಲಿ ಹೋಗಂಗಿಲ್ಲ, ಇರ್ತಾರೆ, ಅವ್ರಿಗೆ ಕೇಳ್ತಿರ್ತಾರೆ. ನೀವು ಏನು ಮಾತಾಡ್ತಿರ್ತಿರಲ್ಲ, ನೀವು ಮಾತಾಡುವಂಥ ಶಬ್ದ ಈ ಬ್ರಹ್ಮಾಂಡದೊಳಗೆ ಅದು ಇಲ್ಲೇ ತಿರುಗ್ತಿರ್ತೈತೆ ಸೌಂಡ್. ಅದನ್ನು ಬೇರೆ ರೆಲ್ಮ್ದಾಗ ನಿಮಗೆ ಸಂಬಂಧಪಟ್ಟಂಥ ಜನ ನಿಮ್ಮನ್ನಲ್ಲಿ ಕೇಳ್ತಿರ್ತಾರೆ ಅದನ್ನು. ಯಾಕಂದ್ರೆ ಅವರಲ್ಲಿ ಬೇರೆ ರೆಲ್ಮ್ದಾಗ ಅದಾರ. ಅವ್ರು ಅಲ್ಲಿಂದ ನಿಮ್ಮ ಕನೆಕ್ಷನ್ನ, ನಿಮ್ಮ ಮಾತುಗಳನ್ನ ನಿಮ್ಮ ಹೈಯರ್ ಅಥಾರಿಟಿಗೆ ತಿಳಿಸ್ಕೊಡ್ತಾರೆ ಅವರು. ಅದಕ್ಕೆ ಅವ್ರು ನಿಮ್ಗೆ ಹೇಳ್ತಾರೆ, ಟಾಕ್ ಟು ಅಸ್, ವಿ ಆರ್ ಸ್ಟಿಲ್ ಲಿಸ್ನಿಂಗ್ ಅಂತ. ನೀವೇನಾದರೂ ಈ ಥರದ ವೊಲಟೈಲ್ ನೇಚರ್, ಗಡ್ಬಡಿ ಅಂದು ಸಿಟ್ ಮಾಡೋದನ್ನು, ಈ ಥರ ನೀವೇನಾದರೂ ಮಾಡ್ತಿದ್ರಿ, ಅಡ್ವೆಂಚರಸ್ ನೇಚರು, ಕೆಲವು ಸರ್ತಿ ಹೆಂಗೈತಿ ಅಂತಂದ್ರೆ ತಲೆಗಟ್ಟೈತೆ ಅಂತ ಹೇಳಿ ಕಲ್ಲಿಗೆ ಹಾಯ್ತಿರ್ತಾರೆ ಕೆಲವೊಂದು. ಹಾಗೆಲ್ಲ ಮಾಡಬಾರ್ದು. ಬಹುತೇಕ ನೀವು ಹಂಗೆ ಮಾಡ್ತಿರ್ಬಹುದು. ಅಂದರೆ ಹೆಚ್ಚಿಗೆ ವಿಚಾರ ಮಾಡೋಂಗಿಲ್ಲ. ಇದು ಯಾಕೆ ಆಗ್ತೈತಿ ಅಂತಂತಂದ್ರೆ ಇಮ್ಯಾಚುರಿಟಿ ಇರ್ತೈತಿ. ಮುಂದೆ ಹೋಗಿ ನಮ್ಮ ಜೀವನದೊಳಗೆ ಏನು ಆಗ್ತೈತಿ ಅಂತಂದು ಹೇಳಿ ನಮಗೆ ಅದ್ರ ಬದಲಾಗಿ ಗೊತ್ತಿರೋಂಗಿಲ್ಲ. ನಾವೆಲ್ಲನೂ ಲೈಟ್ಲಿ ತೊಗೋತೇವೆ. ಯಾಕಂದ್ರೆ ರಕ್ತ ಬಿಸಿ ಇತ್ತು ಅಂತಂದ್ರೆ ಈ ಥರ ಮಾಡ್ತಿರ್ತಾರೆ. ಅದಕ್ಕೆ ಅವ್ರು ನಿಮ್ಗೆ ಏನು ಹೇಳಾಕತ್ತಾರೆ, ನಿಮ್ಮ ಆಸ್ಪಾಸು, ನಿಮ್ಮ ಜನ ನಿಮ್ಮ ಬದಲಾಗಿ ಏನು ಮಾತಾಡ್ಕೊತಾರೆ, ಏನು ಮಾಡ್ತಾರೆ, ಅದರದ್ದೆಲ್ಲ ವಿಚಾರ ಬಿಟ್ಟುಬಿಡ್ರಿ. ನಿಮ್ಮ ರೂಮ್ನಾಗಿರ್ರಿ, ಕಿಟಕಿ ತೆಗಿರಿ, ಅದ್ರ ಕರ್ಟನ್ಸ್ ತೆಗಿರಿ, ಹೊರಗಿಂದ ಗಾಳಿ ಒಳಗೆ ಬರಲಿ. ನೋಡಿರಿ, ಆಕ್ಸಿಜನ್ ಅಂದ್ರೆ ಗುರು. ಮನೆಯೊಳಗೆ ಕಿಟಕಿ ಇದ್ದು ಅಂತಂದ್ರೆ ಅಟ್ಲೀಸ್ಟ್ ವಾರದಾಗ ಒಮ್ಮೆರೆ ಎಲ್ಲ ಮನ್ಯಾಗ ಯಾರು ಇರ್ತಿದ್ರಂದ್ರೆ ಪರವಾಗಿಲ್ಲ, ಕಿಟಕಿ ತೆಗೆದು ಇಡುತ್ತೆ ಬರ್ರಿ. ಯಾಕಂದ್ರೆ ಗಾಳಿ ಬೆಳಕು ಸರಿಯಂಗೆ ಬರಬೇಕು. ಗುರು ಅಂದ್ರೆ ನಾವು ಎಸ್ಟ್ರಾಲಜಿಕಲಿ ಜೀವಕಾರಕ ಅಂತಂತೇವೆ. ಜೀವಕ್ಕೆ ಏನು ಬೇಕು, ಪ್ರಾಣಕ್ಕೆ ಆಕ್ಸಿಜನ್ ಬೇಕಲ್ಲ. ಸೊ ಗುರು ಆಕ್ಸಿಜನ್ಕ ಕಾರಕ ಗ್ರಹ ಹೇ. ಬೆಳಕು ಚಲೋ ಬರ್ತಿತ್ತು ಅಂತಂದ್ರೆ ಸೂರ್ಯ ಚಲೋ ಇರ್ತಾನೆ. ಹವಾ ಚಲೋ ಬರ್ತಿತ್ತು ಅಂತಂದ್ರೆ ಗುರು ಚಲೋ ಇರ್ತಾನೆ. ನೋಡ್ರಿ, ಎಲ್ಲ ವಿಷಯ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಇರ್ತಾವೆ.
ಅದಕ್ಕೆ ಎಲ್ಲ ವಿಷಯಗಳ ಬದಲಾಗೂ ಕೇರ್ಫುಲ್ ಹಂಗೆ ಇರ್ಬೇಕು. ನಿಮ್ಮಷ್ಟಕ್ಕೆ ನೀವು ಆರಾಮಿರಿ, ನಿಮ್ಮ ರೂಮ್ ತಯಾರು ಮಾಡಿಕೊಡ್ರಿ, ಆರಾಮಂಗೆ ಕುಂಡ್ರಿ, ಮಲಗ್ರಿ. ಈಗ ಸದ್ಯ ನಿಮ್ಮ ತಲೆ ಸರಿ ಹಂಗೆ ಕೆಲಸ ಮಾಡ್ತಿರ್ಲಿಲ್ಲ ಅಂತಂತಂದ್ರೆ ನಿಮ್ಮ ಮೇಲೆ ನೀವು ವರ್ಕ್ ಮಾಡಿರಿ. ಜನ ಏನಂತಾರೆ ಅಥವಾ ಅವ್ರ ಮಾತಿನ ಕಡೆ ಒಂಚೂರು ಲಕ್ಷ ಕೊಡೋಕೆ ಹೋಗ್ಬೇಡ್ರಿ. ನಿಮಗೆ ಏನೇ ಮಾತಾಡೋದಿತ್ತಂತಂದ್ರು ನೀವು ಒಮ್ಮೆ ಟ್ರೈ ಮಾಡಿ, ನೀವು ನಿಮಗೆ ಅನ್ನಿಸ್ತಿರಲಿಲ್ಲ ಅಂದ್ರೆ ಖರೇನ ಒಮ್ಮೆ ಟ್ರೈ ಮಾಡಿ ನೋಡ್ರಿ ನಾ ಏನು ಹೇಳಾಕತ್ತೇನೆ ಅಂತಂದೇಳಿ. ನೀವು ನಿಮ್ಮ ಹಿರಿಯರನ್ನ ಒಮ್ಮೆ ಕನೆಕ್ಟ್ ಮಾಡಕ್ಕೆ ನೋಡ್ರಿ. ಅವ್ರಿಗೆ ಹೇಳ್ರಿ ನೀವು, ನೀ ಹೆಂಗಾರೆ ಮಾಡಪ್ಪ, ನನಗೆ ಏನಾರ ಹೆಲ್ಪ್ ಮಾಡಿರಿ ಅಂತ. ನಿಮ್ಮ ಅಜ್ಜಾನಾರ ನಿಮ್ಮ ಅಜ್ಜಿನಾರ ನೆನೆಸ್ಕೋರಿ, ನಾ ಪ್ರಾಬ್ಲಮ್ದಾಗ ಅದೇನಿ, ಪ್ಲೀಸ್ ನನಗೆ ಹೆಲ್ಪ್ ಮಾಡಿರಿ ಅಂತಂದೇಳಿ. ಆ ರೆಲ್ಮ್ದಿಂದ ನಿಮಗೆ ಎಷ್ಟು ಬ್ಯೂಟಿಫುಲ್ ಮೆಸೇಜ್ ಬರ್ತದಲ್ಲ. ಬಟ್ ಹೆಂಗಂತ ಚೌಕಾನ रहना चाहिए, ಅಂದ್ರೆ ಹಮೇಶಾ ಅಲರ್ಟ್ रहना चाहिए. ಯು ವಿಲ್ ಗೆಟ್ ಅ ಮೆಸೇಜ್. ಅದಕ್ಕೆ ಹೆಂಗೆ ಹೇಳ್ತಾರೆ ಅಂತಂತಂದ್ರೆ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊ ಅಂತಂದು ಹೇಳಕತ್ತಾರೆ. ಹೀಲಿಂಗ್ ಎದ್ರ ಸಲ ಆಗಬೇಕಾಗೈತಿ ಅಂತಂತಂದ್ರೆ ಒಂಚೂರು ಮ್ಯಾಚುರಿಟಿ ಲೆವೆಲ್ ಇನ್ಕ್ರೀಸ್ ಆಗಬೇಕಾಗೈತಿ, ಅದ್ರ ಸಲ ನಿಮಗೆ ಹೀಲಿಂಗ್ ಬೇಕಾಗೈತಿ ಅಷ್ಟೇ, ಮತ್ತೊಂದೇನಿಲ್ಲ. So we'll take this. ನೋಡ್ರಿ, we rejoice when you find love. Love comes in unexpected ways. ನೋಡ್ರಿ, ಇದು ಡಾಗದ ಕೈ ಇದೆ. ಓಕೆ, ವಿ ರಿಜಾಯ್ಸ್ ವೆನ್ ಯು ಫೈಂಡ್ ಲವ್. ಲವ್ ಕಮ್ಸ್ ಇನ್ ಅನ್ಎಕ್ಸ್ಪೆಕ್ಟೆಡ್ ವೇಸ್. ಪ್ರೀತಿ ಕೊಡೋಕೆ ಮನುಷ್ಯರನ್ನ ಬೇಕು ಅಂತೇನಿರಂಗಿಲ್ಲ. ಓಕೆ, ಅನ್ಎಕ್ಸ್ಪೆಕ್ಟೆಡ್ ರೀತಿಯಿಂದ ನಿಮ್ಮ ಜೀವನದಲ್ಲಿ ಪ್ರೀತಿ ಎಂಟ್ರಿ ಆಕೈತಿ. ಅದು ಎದ್ರ ಥ್ರೂ ಗೊತ್ತಾ? ಪ್ರಾಣಿಗಳ ಥ್ರೂ. ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮಗೆ ಪ್ರೀತಿ ಕೊಡೋರು ಬಂದರೂ ಸಹಿತ ನಿಮ್ಮ ಹಿರಿಯರಿಗೆ ಎಷ್ಟು ಖುಷಿ ಆಕೈತೆ ಗೊತ್ತಾ? ಅದಕ್ಕೆ ಅವ್ರು ಹೇಳ್ತಾರೆ, ಅದು ಒಂದೇ ಕಡೆಯಿಂದನೇ ಬರಬೇಕು ಅಂತಂತಲ್ಲ. ಎಷ್ಟೋ ಮಂದಿಗೆ ಪೆಟ್ಸನ್ನು ತೊಗೊಂಡು ಬಂದಮೇಲೆ ಅವ್ರ ಜೀವನ ಟ್ರಾನ್ಸ್ಫಾರ್ಮ್ ಆಗಿರ್ತದೆ ಗೊತ್ತಾ? ನಮ್ಮ ಮನೆಯೊಳಗೆ ನನ್ನ ಹತ್ರ ಈಗ ಒಂದು ಪಗ್ ಡಾಗ್ ಐತೆ. ಆಕಿಗೆ ಸದ್ಯ ನನ್ನ ನಾಯಿ ಮರಿ 90% ಕಣ್ಣು ಕಾಣಂಗಿಲ್ಲ. ಆಕಿಗೆ ಓನ್ಲಿ 10% ಅಷ್ಟೇ ಕಣ್ಣು ಕಾಣ್ತಾವೆ ಪಾಪ. ಅದಕ್ಕೆ ಆಮೇಲೆ ಆಕಿಗೆ ಸ್ಕಿನ್ನದ್ದು ಪ್ರಾಬ್ಲಮ್ ಐತಿ. ಎಷ್ಟು ವರ್ಷ ಆಯ್ತು ಈಗ? ಸದ್ಯ 10 ವರ್ಷ ಈಗ ಆಕಿಗೆ ವಯಸ್ಸು. ಆಕೆ ನಾನು ಲೈಫ್ ತೊಳಗೆ ಬರೋಕ್ಕಿಂತ ಮುಂಚೆ ನಾ ಎಷ್ಟು ಅಡ್ಡಾಡ್ತಿದ್ದೆ ಮಾಡ್ತಿದ್ದೆ. ಆಕೆ ಬಂದಮೇಲೆ 10 ಇಯರ್ಸ್ ಆಯ್ತು ನೋಡ್ರಿ. ಆಲ್ಮೋಸ್ಟ್ ಎಲ್ಲಿ ಹೋಗಿಲ್ಲ. ನಾ ಎಲ್ಲಿ ಹೋಗಿಲ್ಲ. ನಾ ಮನ್ಯಾಗ ಕುಂತೆ. ನನ್ನ ಜೀವನ 360 ಡಿಗ್ರಿ ಒಳಗೆ ಟರ್ನ್ ಆಯ್ತು ನೋಡ್ರಿ. ಆಕೆ ಕೈಲೇ ಊಟ ಮಾಡಿಸ್ಬೇಕು. ಆಕೆಗೆ ನಾ ಒಂದು ದಿವ್ಸಕ್ಕೆ 4 ಸರ್ತಿ ಕೈಲೇ ಊಟ ಮಾಡ್ತೈತದ. ಅದೇ ಆ್ಯಕ್ಚುಲಿ ಆ ಹುಡುಗಿ ಸಲ ನಂದು ಎಷ್ಟು ಟೈಮ್ ಕನ್ಸ್ಯೂಮ್ ಆಕತ್ತಂತಂದ್ರೆ ಒಮ್ಮೆ ನನಗೂ ಬೇಸರ ಆಗಿರ್ತೈತಿ. ಆಕೆ ತಾನಾಗೆ ಊಟ ಮಾಡೋಂಗಿಲ್ಲ. ಬಟ್ ಆಕಿಯಿಂದ ನನಗೆ ಇಷ್ಟು ಹೆಲ್ಪ್ ಆಗೈತಲ್ಲ ನಮ್ಮ ಜೀವನದೊಳಗೆ. ಶಿ ಈಸ್ ಅ ಬಿಗ್ ಇಮೋಷ್ನಲ್ ಸಪೋರ್ಟ್ ಫಾರ್ ಮೀ. ಕಾರ್ಡ್ ಅಂತದ್ದು ಬಂದದ್ದು ನೋಡ್ರಿ. ಪ್ರೀತಿಯನ್ನು ತೊಗೊಳ್ಳೋದು ಎಷ್ಟು ಇಂಪಾರ್ಟೆಂಟು, ಪ್ರೀತಿಯನ್ನು ಕೊಡೋದು ಅಷ್ಟೇ ಇಂಪಾರ್ಟೆಂಟ್. ನೋಡ್ರಿ, ಎಸ್. ನಿಮ್ಮ ಜೀವನದಲ್ಲಿ ನೀವೇನಾದರೂ ಮನುಷ್ಯರಿಂದ ಬೇಕು ಅಥವಾ ಎಕ್ಸ್ಪೆಕ್ಟ್ ಮಾಡಿರುವಂಥ ಪ್ರೀತಿ ನಿಮಗೆ ಸಿಕ್ಕಿರಲಿಕ್ಕಿಲ್ಲ. ಓಕೆ, ಅದು ಸಿಕ್ಕಿರಲಿಕ್ಕಿಲ್ಲ ನಿಮ್ಮ ಜೀವನದೊಳಗೆ. ಅದಕ್ಕೆ ಅವ್ರು ಏನು ಹೇಳಕತ್ತಾರ ಅಂತಂತಂದ್ರೆ, ಅದ್ರ ಬದಲಾಗಿ ಹೆಚ್ಚಿಗೆ ವಿಚಾರ ಮಾಡೋಕೆ ಹೋಗ್ಬೇಡ. ಅದು ಬೇರೆ ಮತ್ತೆ ಯಾವುದಾದ್ರೂ ವಿಷಯದಿಂದ ನಿನ್ನ ಕಡೆ ಬಂದೇ ಬರ್ತೈತಿ. ಅವರೇ ಬರಬೇಕು ಅಂತಂತಲ್ಲ. ನಾವು ಅಂದ್ಕೊಂಡಿರ್ತೀವಿ ಇವರೇ ನಮ್ಮ ಜೀವನದೊಳಗೆ ಬೇಕು ಅಂತ. ಅರೆ, ಇವ್ರಿಗಿಂತಲೂ ಬೆಸ್ಟ್ ಸಿಗ್ತಿರ್ತೈತೆ ನಮಗೆ. ಸೊ ವೇಟ್ ಫಾರ್ ದ್ಯಾಟ್. ಈಗ ಏನಾದರೂ ಆ ಥರದ ವಿಷಯದೊಳಗೆ, ಪ್ರೀತಿ ವಿಷಯದೊಳಗೆ ನನಗೆ ಅನ್ಸಿದ ಮಟ್ಟಿಗೆ ಈಗ ಕಂಗೆಟ್ಟಂಗೆ ಆಗಿರ್ಬೇಕು ನಿಮ್ಮ ಪರಿಸ್ಥಿತಿ. ರಾತ್ರಿಯೆಲ್ಲ ನಿದ್ದಿರ್ತಿರ್ಲಿಕ್ಕಿಲ್ಲ, ಮಾಡ್ತಿರ್ಲಿಕ್ಕಿಲ್ಲ. ಬಟ್ ಜಸ್ಟ್ ಹ್ಯಾವ್ ಫೇತ್ ಇನ್ ಗಾಡ್. ಇದೇನಂತಂದ್ರೆ ಇದು ಮದುವೆನೂ ತೋರಿಸ್ತೈತೆ ಇದು ಈ ಕಾರ್ಡ್. ಯಾರಾದರೂ ಒಬ್ಬರು ಇಂಥವ್ರು ಬರ್ಬೋದಲ್ಲ. ನೀವು ಏನು ನಿಮ್ಮ ಮನಸ್ಸಿನೊಳಗೆ ಆಸೆ ಇಟ್ಕೊಂಡಿರೋ ಅದ್ರ 10 ಪಟ್ಟು ಒಳ್ಳೆಯವ್ರು ಇರ್ಬೋದು ಅವ್ರು. ಈಗ ನೀವೇ ನೋಡ್ರಿ, ಈಗ ನಾ ಎಲ್ಲರೂ ಊರಿಗೆ ಹೊಂಟೇನೆ, ನಾನು ನಿಮಗೆ ಕೇಳ್ತೇನೆ ಏನು ತೊಗೊಂಬರ್ಬೇಕೇನ್ವಾ ಅಂತಂದು ಹೇಳಿ. ಈಗ ಸಪೋಸ್ ನಿಮ್ಮ ಹೆಸರು ಮಂಜುಳಾ ಅಂತಿತ್ತಂತ ಇಟ್ಕೋರಿ.
ನಾ ಮಂಜು ಕೇಳ್ತೇನೆ, ಮಂಜು ನಿನಗೆ ಏನಾರೇ ಬೇಕೇನವ ಅಂದ್ಕೂಡೆ ನನಗೆ ರೆಡ್ ಕಲರ್ದೊಂದು ಇಂಥದ್ದು ಸೀರೆ ತೊಗೊಂಬಾರವ ಅಂತ ನೀವು ಏನಾರು ಹೇಳಿದ್ರೆ, ನಾನು ರೆಡ್ ಕಲರೇ ಬೇಕಂತಂದು ನೀವು ಹೇಳಿದ್ರಿ ಅಂತ ಇಟ್ಕೋರಿ. ನಾ ಅಂಗಡಿಗೆ ಹೋಗಿರ್ತೇನಲ್ಲೇ, ಅಂಗಡಿಗೆ ಹೋದಾಗ ರೆಡ್ ಕಲರ್ಗಿಂತ ನಂಗೆ ಬ್ಲೂ ಕಲರ್ ಭಾಳ ಚಲೋ ಅಂತಂತ ಅನಿಸುತ್ತೆ. ರೆಡ್ ಕಲರ್ ಯಾಕೋ ನಂಗೆ ಸ್ವಲ್ಪ ಹಳಿದಂತ ಅನಿಸಿರ್ತೈತಿ, ಸ್ಟಾಕ್ ಮಾಲ್ ಐತಂತ ಅನಿಸಿರ್ತೈತಿ. ನನಗೆ ಬ್ಲೂ ಕಲರ್ ಭಾಳ ಸೇರಿರ್ತದೆ. ಬಟ್ ನೀವು 20 ಸರ್ತಿ ಒತ್ತಾಯ ಮಾಡಿ ನನಗೆ ರೆಡ್ಡ ತೊಗೊಂಬ ಅಂತಂದು ಹೇಳಿದ್ರೆ ನಾ ಏನು ಮಾಡಕ್ಕೆ ಬರ್ತೈತಿ. ನಾ ಬ್ಲೂ ಕಲರ್ ಪ್ರೀತಿಯಿಂದ ತೊಗೊಂಬಂದೆಪ್ಪ, ನಿಮಗೆ ಬೇಡ ಅಂತಂತ ಅನ್ನಿಸ್ರೆ ನನಗೂ ಬೇಜಾರಲ್ಲ. ಸೊ ನೀವು ಹೆಂಗೆ ಮಾಡಬೇಕು, ಆಯ್ತಪ್ಪ ಪರಮಾತ್ಮ, ಆಯ್ತು ರೀ ಮೇಡಮ್, ನಿಮ್ಗೆ ಯಾವ್ದು ಬೇಕು ಅದನ್ನೇ ನೀವು ತೊಗೊಂಬರ್ರಿ, ಒಟ್ಟು ನನಗೊಂದು ಸೀರೆ ತೊಗೊಂಬರ್ರಿ. ಸೊ ಐ ವಿಲ್ ಗೆಟ್ ದ ಬೆಸ್ಟೆಸ್ಟ್ ಒನ್. ಸಿಂಪಲ್. ದೇವರು ಹಂಗೆ ಅತಿಯಾಗಿ ಕಟ್ಟು ಬಿದ್ದು ಇದೇ ಬೇಕು ಅಂತಂದು ಹೇಳಿದ್ರೆ ಮೈಮೇಲೆ ಹೇಳ್ಕೊಂಡ್ರೆ ಆ್ಯಕ್ಚುಲಿ ಅದನ್ನು ನಿಮಗಂತಂದು ಹೇಳಿ ಇರಂಗೇ ಇಲ್ಲ, ಅಥವಾ ಇಂತಿಷ್ಟು ದಿನ ಅಂತಲೇ ನಿಮ್ಮ ಜೀವನದೊಳಗೆ ಇರ್ತೈತೆ. ಅದಕ್ಕೆ ನಿಮ್ಮ ಜೀವನದೊಳಗೆ ಸಲೀಸಾಗಿ ಯಾವ್ದಾರು ವಿಷಯ ಕೈ ಬಿಟ್ಟು ಹೋತು ಅಂತ ಇಟ್ಕೋರಿ, ನಿಜವಾಗ್ಲೂ ಬಿಟ್ಟು ನೋಡ್ರಿ ಅದನ್ನು. ಐ ಆಮ್ ಎಕ್ಸ್ಪೀರಿಯನ್ಸ್ಡ್, ಅದಕ್ಕೆ ನಾನು ನಿಮಗೆ ಹೇಳಾಕತ್ತದ್ದು. ಟ್ರೈ ಮಾಡಿ ನೋಡ್ರಿ ಒಮ್ಮೆ ಅದನ್ನು. ಯಾಕಂತಂದ್ರೆ ದೇವರು ಯಾವಾಗ ನಮಗೆ ಅತಿಯಾಗಿ ಬೇಕಂತಂದು ಹೇಳಿ ಬೆನ್ನು ಹತ್ತಿರ್ತೀವಲ್ಲ, ಅವ್ನು ಗೊತ್ತೈತೆ ಮತ್ತು ಒಂದು ದಿನ ಇದನ್ನು ಹತ್ರ ಹಿಂಗೆ ಅಳ್ಕೊತ ಬರ್ತೈತಿ, ಒಲ್ಲೆಪ್ಪ ಅಂತಂದು ಹೇಳಂತಂದು ಅದಕ್ಕೆ ಅವ ಆಗ ಬಿಡಿಸ್ತಿರ್ತಾನೆ. ಯಾವಾಗ ಕಡಿಮೆ ಇರ್ತೈತಿ, ಯಾವಾಗ ಸಣ್ಣದಿರ್ತೈತಿ ಅವಾಗನ ಚೂಟ್ತಿರ್ತಾರೆ ಅದ್ರದ್ದು ಚೂಟಿ ಬಿಟ್ಬಿಟ್ರೆ ಮುಗಿದು ಹೋಯ್ತು, ಆ ಕೆಲಸ ಮುಗಿದು ಹೋಗ್ಬಿಟ್ಟಿರ್ತೈತೆ. ಅದು ಪ್ರಾಬ್ಲಮ್ ಅಲ್ಲೇ ಚೂಟ್ಬೇಕು ಅದನ್ನು. ಅದಕ್ಕೆ ಈಗಿದು ಏನು ತ್ರಾಸ ಆಗತ್ತಲ್ಲ, ಇದಕ್ಕಿಂತಲೂ ಬೆಸ್ಟ್ ಕ್ವಾಲಿಟಿದು ನಿನಗೇನಾದರೂ ಕೊಡ್ತೀನಿ ನಾನು, ಅನ್ಕಂಡೀಷ್ನಲ್ ಲವ್ ನಿಮ್ಮ ಲೈಫ್ದೊಳಗೆ ಬರಾಕತ್ತಿರ್ಬೇಕು. ಸೊ ಹೆಂಗೈತಂದ್ರೆ ಹ್ಯಾವ್ ಪೇಷನ್ಸ್. ನಿಮ್ಗೆ ನಿಮ್ಮ ಮಾನಸಿಕ ಪರಿಸ್ಥಿತಿಗೆ ಹೊಂದುವಂಥದನ್ನ ಯಾರಾದರೂ ಒಬ್ಬರು ಬರ್ತಾ ಇರ್ಬೋದು. ನಿಮ್ಮ ಮ್ಯಾರೇಜಿಗೆ ನೀವು ಏನಾದರೂ ಎಕ್ಸ್ಪೆಕ್ಟ್ ಮಾಡಾಕತ್ತಿದ್ರಿ ಅಂತಂದ್ರೆ ಮ್ಯಾರೇಜ್ ಆಗುವಂಥ ಸಂಭವ, ನಿಮ್ಮ ಮನೆಯೊಳಗೆ ಒಂದು ಒಳ್ಳೆ ರಿಲೀಜಿಯಸ್ ಫಂಕ್ಷನ್ ನಡೆಯುವಂಥದ್ದೊಂದು ಟೈಮ್ ಬರ್ತೈತಿ ಈಗ ಸದ್ಯ. ಸೊ ಹ್ಯಾವ್ ಫೇತ್ ಇನ್ ಗಾಡ್. ನಿಮ್ಮ ಹಿರಿಯರಿಗೆ ಎಷ್ಟು ಆಕತ್ತಷ್ಟು ಕೃತಜ್ಞತೆಗಳನ್ನು ಹೇಳ್ರಿ. ಯಾರಾದರೂ ಒಬ್ಬರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರು, ದಿನೇ ನಿಮ್ಮೊಬ್ಬರಲ್ಲಿ ಪ್ರೀತಿ ಬೆಳೆದು ಹೆಮ್ಮರ ಆಗುವಂಥದ್ದು ಯಾರಾದರೂ ಒಬ್ಬರು ಬರಾಕತ್ತಾರೆ ನಿಮ್ಮ ಜೀವನದೊಳಗೆ. ಅದಕ್ಕೆ ಇದೇನು ಹಳಿದೈತಲ್ಲ, ಇದನ್ನು ಬಿಟ್ಬಿಡ್ರಿ. ಅದನ್ನು ಅದು ಇಲ್ಲ ಅಂತಂದು ಹೇಳಿ ಹೋಗೈತಿ. ಅದು ಹೋಗಿ ಭಾಳ ದಿನ ಆದಮೇಲೂ ಸಹಿತ ನಾವು ಅದ್ರ ಬದಲಾಗೆ ವಿಚಾರ ಮಾಡ್ತಿರ್ತೇವೆ. ಬಿಟ್ಬಿಡ್ರಿ ಅದನ್ನು, ಎಷ್ಟಕ್ಕತ್ತು ಅಷ್ಟು ಬಿಡ್ರಿ. ಜೀವನದೊಳಗೆ ಒಂದು ಬ್ಯಾಲೆನ್ಸ್ ಬರಬೇಕು, ಒಂದು ರಿಲೇಷನ್ದೊಳಗೆ ಒಂದು ಹಾರ್ಮನಿ ಇರಬೇಕು. ನೀವೇ ವಿಚಾರ ಮಾಡಿರಿ, ಈಗ ಸದ್ಯ ಏನೋ ನೀವು ಗುದ್ದಾಡಿ ಬೇಕು ಅಂತಂತಂದ್ರೆ ಜೀವನ ಪರ್ಯಂತ ಹೆಂಗೆ ಗುದ್ದಾಡ್ಕೊಂತ ಇರೋಕ್ಕೆ ಸಾಧ್ಯ? ಏನೂ ಮಾಡೋಕ್ಕಾಗಂಗಿಲ್ಲ. ಸೊ ದೇವ್ರು ನಿಮ್ಮ ಸಲುವಾಗಿ ಏನಾದರೂ ಮಾಡಿದರೆ ಒಳ್ಳೆಯದನ್ನೇ ಮಾಡ್ತಿರ್ತಾನೆ. ಇದನ್ನೊಂದು ನೆನಪಿಟ್ಕೊಡ್ರಿ. ಆ ಕ್ಷಣಕ್ಕೆ ನಮಗೆ ಅನಿಸುತ್ತೆ ನಮ್ಮ ಜೊತೆಗೆ ಹಿಂಗೆ ಆಗಾಕತ್ತತಿ ಅಂತಂದು ಹೇಳಿ. ನೋಡಿರಿ, ನಿಮ್ಮ ಪಿತೃಗಳ ಕಡೆಯಿಂದ ಎಷ್ಟು ಬ್ಯೂಟಿಫುಲ್ ಮೆಸೇಜಸ್ ಅದಾವೆ. ಸೊ ಇದು ಮ್ಯಾಲಿಂದ ನಾನು ತೊಗೊಂಡ್ಬಿಡೋಣ. ಓಕೆ, ಲಿಸನ್ ಟು ಯುವರ್ ಇನ್ನರ್ ವಾಯ್ಸ್ ಆ್ಯಸ್ ವಿ ಟ್ರೈ ಟು ಗೈಡ್ ಯು. ಯೂಸ್ ಯುವರ್ ಇಂಟ್ಯೂಷನ್. ದಿಸ್ ಇಸ್ ದ ಬ್ಯೂಟಿಫುಲ್ ಮೆಸೇಜ್. ಕೆಲವೊಂದು ಸರ್ತಿ ನಾವು ವಿಷಯ ಏನಾರ ಗೊತ್ತಾಗಲಾರ್ದಾಗ 10 ಮಂದಿನ ಕೇಳ್ತಿರ್ತೇವೆ, ಮಾಡಲೇಬೇಡ ಅಂತಂದು ಹೇಳಿ. ಆದ್ರೆ ನಮ್ಮ ಮನಸ್ಸಿನ ಆಳದಲ್ಲಿ ಉತ್ತರ ಇರ್ತೈತಿ, ಅದು ನಮಗೂ ಕೇಳಿಸ್ತಿರ್ತೈತಿ. ಬಟ್ ಹೆಂಗಂತಂದ್ರೆ ನಾವು ಅದನ್ನು ಸರಿ ಅದ್ರ ಕಡೆ ಲಕ್ಷ್ಯ ಕೊಡ್ತಿರೋದಿಲ್ಲ. ನಮ್ಮ ಮನಸ್ಸು ಕೆಲವೊಂದು ಕ್ರಿಟಿಕಲ್ ಕಂಡೀಷನ್ದಾಗ ನಮ್ಮನ್ನು ಅಗದಿ ಕರೆಕ್ಟಂಗೆ ಗೈಡ್ ಮಾಡ್ತಿರ್ತೈತೆ ಅದು. ಯಾಕಂದ್ರೆ ಗುರು ಹೊರಗಿಲ್ಲ. ಗುರು ಅನ್ನುವಂಥ ತತ್ವ, ಗುರು ಬರೀ ತತ್ವ ಅಷ್ಟೇ. ಅದು ಗುರು ಅನ್ನುವಂಥ ತತ್ವ ನಿಮ್ಮ ಮನಸ್ಸಿನೊಳಗನ ಐತಿ, ನಿಮ್ಮೊಳಗನ ಐತಿ. ಅದು ಇವತ್ತಿಲ್ಲ ನಾಳೆ ನಿಮಗೆ ಏನಾದರೂ ಒಂದು ವಿಷಯ ಅಂಥದ್ದು ಬಂದ ನಿಮಗೆ ಅದು ಹೇಳ್ತಿರ್ತದೆ, ಅದು ಸಂಜ್ಞೆ ಮಾಡ್ತಿರ್ತೈತಿ. ಬಟ್ ನಮಗೆ ಅದನ್ನು ಸರಿ ಹಿಂಗೆ ಗುರ್ತಿಡೋಕ್ಕಾಗಂಗಿಲ್ಲ. ಸೊ ಅವ್ರು ಏನು ಹೇಳ್ತಾರೆ, ಲಿಸನ್ ಟು ಯುವರ್ ಇನ್ನರ್ ವಾಯ್ಸ್ ಆ್ಯಸ್ ವಿ ಟ್ರೈ ಟು ಗೈಡ್ ಯು. ಯಾಕಂದ್ರೆ ಒಳಗೆ ಕುಂತು ಅವರ ನಿಮ್ಮನ್ನು ಗೈಡ್ ಮಾಡಕತ್ತಾರ ಅಂತ ಹೇಳ್ತಾರೆ. ನಾವು ನಿಮ್ಮ ಜೊತೆ ಕನೆಕ್ಟ್ ಆಗಕ್ಕೆ ನೋಡಾಕತ್ತೀವಿ. ಸೊ ಹೆಂಗಂತಂದ್ರೆ ನಿಮ್ಮ ಇಂಟ್ಯೂಷನ್ ಲೆವೆಲ್ ಇನ್ಕ್ರೀಸ್ ಮಾಡಿಕೊಡ್ರಿ ಅಂತ ಹೇಳಕತ್ತಾರ ಅವ್ರು. ಹೌದು, ನೀವು ಒಂದು ಸ್ವಲ್ಪ ಸಮಾಧಾನ ಇದ್ರಿ, ಶಾಂತಿ ಇದ್ರಿ, ನಿಮ್ಮ ಸಲ ನೀವು ಒಂದು ಸ್ವಲ್ಪ ಕ್ವಾಲಿಟಿ ಟೈಮ್ ಕೊಡ್ತಿದ್ರಿ ಅಂತಂತಂದ್ರೆ ನೀವು ಅವ್ರು ಏನಾರು ಹೇಳಿದ್ದು ಮಾಡಿದ್ದು ಕೇಳಿಸತ್ತೆ ನಿಮ್ಮ ಕಿವಿಗೆ. ಸತತ ಚಿಂತಿ ಮಾತುಕತೆ. ನೋಡ್ರಿ, ಜೀವನದೊಳಗೆ ಮನುಷ್ಯ ಅತಿ ಹೆಚ್ಚು ಯಾರ ಜೊತೆ ಮಾತಾಡ್ತಾನೆ ಗೊತ್ತಾ? ತನ್ನ ಜೊತೆ ತಾನೇ ಮಾತಾಡ್ತಾನೆ. ಕೆಲವೊಬ್ರದ್ದು ತಲೆ ಅಂತೂ 24 hours ಓಡ್ತಿರ್ತೈತಿ. ನಿಮ್ಮದು ಏನಾದರೂ ಆ ಥರದ ಪರಿಸ್ಥಿತಿ ಇತ್ತು ಅಂತಂತಂದ್ರೆ ಅವ್ರು ಹೇಳಕತ್ತಾರೆ, ಎಷ್ಟಾಕೈತಿ ಅಷ್ಟು ಅದರಿಂದ ಹೊರಗೆ ಬರಕ್ಕೆ ನೋಡ್ರಿ. ಯಾಕಂದ್ರೆ ಹೆಂಗೈತಿ ಅಂತಂದ್ರೆ ನೋಡ್ರಿ, ಏನೋ ನಿಮ್ಮ ಹತ್ರ ಎಷ್ಟು ಕರೆಕ್ಟ್ ಕಾರ್ಡ್ ಬಂದೈತಿ, ಏನೋ ನಿಮ್ಮ ಹತ್ರ ಅಗ್ದಿ ಫಾಸ್ಟ್ ಹಂಗೆ ಬರಾಕತ್ತೈತಿ.
ನೋಡ್ರಿ ಏನು ಹೇಳ್ತಾರೆ, ಇನ್ನರ್ ಸ್ಟ್ರೆಂಗ್ತ್, ಪೇಷನ್ಸ್, ಕರೇಜ್, ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿಗೆ ಮಾಡಿರಿ. ಈಗ ಹೆಂಗೆ ಅಂತಂತಂದ್ರೆ ಇದೇನು ಹೇಳ್ತದೆ ಗೊತ್ತಾ, ಈ ಕಾರ್ಡ್ ಕಂಟಿನ್ಯೂಸ್ ಕೆಲಸ ಮಾಡೋದನ್ನು ಹೇಳ್ತದೆ. ನೋಡಿರಿ, ನಿಮಗಿದು ನಿಮ್ಮ ಅನ್ಸೆಸ್ಟರ್ಸ್ ಕಡೆಯಿಂದ ಮೆಸೇಜ್ ಬಂದ ಕೂಡ ಇದು ಓವರ್ ನೈಟ್ದಾಗ ಆಕತ್ತನ ಆಗಂಗಿಲ್ಲ. ಸೊ ಇದ್ರ ಸಲ ಏನು ಮಾಡಬೇಕು, ಇದ್ರ ಸಲ ಕಂಟಿನ್ಯೂಸ್ ಹಂಗೆ ಕೆಲಸ ಮಾಡ್ಬೇಕು. ನಿಮ್ಮ ಮನಸ್ಸಿಗೆ ನೀವು ಅಭ್ಯಾಸ ಮಾಡಿಸ್ಕೊಡ್ಬೇಕು. ಅಂದ್ರೆ ಇಂಟ್ಯೂಷನ್ ಲೆವೆಲ್ ಇನ್ಕ್ರೀಸ್ ಆಕೈತಿ. ನಿಮ್ಮ ಮನಸ್ಸು ನಿಮಗೆ ಏನು ಹೇಳ್ತಲ್ಲ ಅದನ್ನು ಕೇಳಿ ಸರಿಯಾದಂಥದ್ದು ಅಥವಾ ಒಂದು ಮೀನಿಂಗ್ಫುಲ್ ಪಾತ್ನೊಳಗೆ ನಡೆಯೋಕೆ ನಿಮ್ಗೆ ಒಂದು ದಾರಿ ಸಿಗ್ತೈತೆ ನಿಮಗೆ. ನಿಮ್ಮ ಲೈಫ್ ನೋಡ್ರಿ, ಸದ್ಯ ನಿಮ್ಮ ಲೈಫ್ ನಿಜವಾಗ್ಲೂ ಟರ್ನ್ ಆಗುವಂಥ ಟೈಮ್ ಬಂದೈತಿ. ಏನಾದರೂ ಟ್ರಾವೆಲಿಂಗ್ ಆಗ್ಬೋದು, ಯಾವುದಾರ ವಿಷಯದೊಳಗೆ ಸಡನ್ನಾಗಿ ಆ್ಯಕ್ಷನ್ ತೊಗೊಳ್ಳುವಂಥದ್ದು ನಿಮಗೇನಾದರೂ ಒಂದು ಟೈಮ್ ಬರ್ಬೋದು. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದ್ರೆ, ನಿಮ್ಮ ಇನ್ನರ್ ಸ್ಟ್ರೆಂಗ್ತ್ ಮೇಲೆ ವರ್ಕ್ ಮಾಡಿರಿ ನೀವು. ಯಾರೇನಾರ ಒಂದು ಚೂರು ಅಂದ್ಕೊಳ್ಳೋಣ ನಮ್ಮ ದೋಣಿ ಪೂರ್ತಿ ಅಳಿಗಾಡಿ ಬಿಡ್ತೈತಿ. ವಿಶ್ವಾಸ ಅನ್ನುವಂಥ ದೋಣಿ ಪೂರ್ತಿ ಅಳಿಗಾಡ್ತೈತಿ. ಅದಕ್ಕೇನೂ ಉಪಯೋಗ ಇರೋಂಗಿಲ್ಲ ಅಂಥ ಟೈಮ್ದೊಳಗೆ. ಒಳಗಿಂದ ನೀವು ಎಷ್ಟು ಫರ್ಮ್ ಇರ್ತೀರಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಇನ್ನರ್ ಸ್ಟ್ರೆಂಗ್ತ್ ಮೇಲೆ ಕೆಲಸ ಮಾಡಿರಿ. ಇನ್ನರ್ ಸ್ಟ್ರೆಂಗ್ತ್ ಮೇಲೆ ಕೆಲಸ ಮಾಡ್ಬೇಕಂದ್ರೆ ಏನಿರಬೇಕು, ಮನುಷ್ಯನ ಹತ್ರ ಪೇಷನ್ಸ್ ಇರ್ಬೇಕು. ಪೇಷನ್ಸ್ ಯಾವಾಗ ಬರ್ತೈತಿ, ಯಾವುದರ ವಿಷಯಕ್ಕೆ ನೀವು ಹೈಪರ್ ಆಗ್ಲಾರ್ದನ್ನ ಹೆಂಗೆ ಇರ್ತಿರಲ್ಲ, ಅವಾಗ ನಿಮ್ಮ ಪೇಷನ್ಸ್ ಇನ್ಕ್ರೀಸ್ ಆಕೈತಿ. ಪೇಷನ್ಸ್ ಇನ್ಕ್ರೀಸ್ ಆಯ್ತು ಅಂತಂದ್ರೆ ತಲೆ ಸರಿಯಂಗೆ ಪಕ್ಕಾ ಓಡ್ತಿರ್ತೈತಿ. ಅದಕ್ಕೆ ಅವ್ರು ಏನು ಹೇಳಾಕ್ತಾರೆ, ನಿಮ್ಮ ಪೇಷನ್ಸ್ ಮೇಲೆ ಕೆಲಸ ಮಾಡಿರಿ. ಬಟ್ ಈ ಕಾರ್ಡ್ ನಿಮ್ಗೆ ಏನು ಹೇಳ್ತದೆ ನೋಡಿರಿ, ಇಟ್ ಈಸ್ ನಾಟ್ ಏನಂತ ಅದಕ್ಕೆ ಓವರ್ ನೈಟ್ದಾಗ ಆಗುವಂಥ ಕೆಲಸ ಅಲ್ಲ. ಸಿ, ದಿಸ್ ರಿಕ್ವೈರ್ಸ್ ಅ ಲಾಟ್ ಆಫ್ ಪೇಷನ್ಸ್. ಮೊದಲ ಪೇಷನ್ಸ್ ಇನ್ಕ್ರೀಸ್ ಆಗುವಂಥ ಏನೆಲ್ಲ ಮೆಥಡ್ಸ್ ಅದಾವಲ್ಲ ನಿಮ್ಮ ಜೀವನದೊಳಗೆ, ಅದನ್ನು ಮೊದಲ ಮುಂದುವರ್ಸ್ಕೊಂಡು ಹೋಗ್ರಿ. ಅದರಿಂದ ನಿಮ್ಮ ಪೇಷನ್ಸ್ ಇನ್ಕ್ರೀಸ್ ಆಕೈತಿ. ಪೇಷನ್ಸ್ ಇನ್ಕ್ರೀಸ್ ಆಯ್ತು ಅಂತಂದ್ರೆ ನಿಮಗೆ ಇನ್ನರ್ ಸ್ಟ್ರೆಂಗ್ತ್ ಮೇಲೆ ಕೆಲಸ ಮಾಡೋಕ್ಕೆ ಬರ್ತೈತಿ. ಇನ್ನರ್ ಸ್ಟ್ರೆಂಗ್ತ್ ನಿಮಗೆ ಗೊತ್ತಿತ್ತು, ನಿಮ್ಮ ಪೊಟೆನ್ಷಿಯಲ್ ಏನು ಅಂತಂದು ಹೇಳಿ ನಿಮ್ಗೆ ಗೊತ್ತಿತ್ತು ಅಂದ್ರೆ ನ್ಯಾಚುರಲಿ ಧೈರ್ಯ ಇರ್ತೈತಿ ಮನುಷ್ಯಾಗ. ಏನೇನೋ ಮಾಡ್ಬೋದು ಮನುಷ್ಯ. ಅದಕ್ಕೆ ಇಲ್ಲೇನು ಹೇಳ್ತಾರೆ ಅಂತಂದ್ರೆ, ವಿಷನ್ ಕ್ಲಿಯರ್ ಮಾಡಿಕೊಡ್ರಿ, ಗೋಲ್ ಓರಿಯೆಂಟೆಡ್ ಇರ್ರಿ. ಓಕೆ, ಸೊ ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿರಿ, ಇದನ್ನು ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದೆ, ಹೆಂಗಾದರೂ ಚಂದ್ರಮ ನಾಳೆ 8ನೇ ಮನೆಗೆ ಹೋಗ್ಕಾನ. ನಾನು ನಾಳೆನೇ ಏನು ಹೇಳೋದು, ಕೆಲವೊಂದು ಸರ್ತಿ ನಂಗೆ ಲಘು ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಕ್ಕಿಲ್ಲ. ಮತ್ತು ಇನ್ ಟೈಮ್ ದಟ್ ವಿಡಿಯೋ ಸಿಕ್ತು ಅಂತಂತಂದ್ರೆ ಅದ್ರ ಮೇಲೆ ಏನಾರು ಕೆಲಸ ಆಗ್ತಾವಲ್ಲ. ಸೊ ಇವತ್ತು ನಾನು ಅದನ್ನು ಮಾಡಿದೆ. ನಾ ಯಾವಾಗ ಮಾಡೋಕ್ಕೆ ಬಂದಿದ್ನಿ ಅಂತಂದ್ರೆ ಈ ಚಾನಲೈಸ್ ಆಗಾಕತ್ತೆ. ಅಂದ್ರೆ ನೀವು ಇದೇ ರೀತಿಯೊಳಗನ ಇದ್ರದ್ದು ರೀಡಿಂಗ್ ಮಾಡಬೇಕು ಅಂತಂದು ಹೇಳಿ. ಸೊ ನಾನು ಆ ಥರ ಮಾಡಿದೆ. ನನಗೆ ಅನಿಸೋ ಮಟ್ಟಿಗೆ ತಮಗೆ ಯಾರಿಗಾದರೂ ಗೈಡೆನ್ಸ್ ಬೇಕಾಗಿತ್ತು ಅಂತ ನಿಮಗೇನಾದರೂ ಗೈಡೆನ್ಸ್ ಸಿಕ್ಕಿರಬಹುದು, ಓಕೆ ಅಂತ ನಾನು ಅನ್ಕೊತೀನಿ. ಸೊ ಇದ್ರ ಜೊತೆಗೆ ಒಂದು ವಿಷಯ ಹೇಳ್ತೇನೆ. ಇನ್ಸ್ಟಂಟ್ ಕರ್ಮ ಹೆಂಗೆ, ಹೌ ಕರ್ಮ ರಿಟರ್ನ್ಸ್ ಅಂತಂದು ಹೇಳಿ, ಇದು ನಾನು ಅವಾಗ ಒಂದು ಲೆಕ್ಚರ್ ಅಟೆಂಡ್ ಮಾಡೋಕೆ ಹೋಗಿದ್ದೀನಿ. ಅವಾಗ ಕೇಳಿದ್ದೆ, ಅವ್ರು ಹೇಳಾಕತ್ತಿದ್ರು, ಒಬ್ಬಾಕೆ ಹೆಣ್ಮಗಳಿದ್ಲಂತ. ಆಮೇಲೆ ಆಕೆ ತಮ್ಮ ಅವ್ರ ಅತ್ತಿ ವಯಸ್ಸಾಗಿತ್ತಂತ, ಅವ್ರ ಅತ್ತಿನ ಭಾಳ ಬಡಿತಿತ್ತಂತದ ಪಾಪ. ಆಮೇಲೆ ಅವ್ರು ಹೇಳಾಕತ್ತಿದ್ರು, ಅವ್ರೇನೋ ತಾವು ನೋಡಿದ್ರಂತ ಅದನ್ನು. ಆ ಗುರುಗಳು ಹೇಳಾಕತ್ತಿದ್ರು, ಮನ್ಯಾಗ ತಂಬಿಗೆ ಇರ್ತವಲ್ಲ, ನೀರು ಕುಡಿದು ತಂಬಿಗೆ, ಅದರಲ್ಲೇ ತಲೆ ಮೇಲೆ ಅದು ಹೊಡಿತಿದ್ಲಂತಕ್ಕೆ ಪಾಪ. ಆಮೇಲೆ ಕೆಲವೊಂದು ಸರ್ತಿ ಮನ್ಯಾಗ ಗಂಡಸರ್ದು ಒಂದಿಷ್ಟು ಪ್ರಾಬ್ಲಮ್ ಇರ್ತೈತಲ್ಲ, ಹೆಂಡ್ತಿಗೆ ಹೇಳ್ಬೇಕು, ಏನು ತಾಯಿನ ಮೇಂಟೈನ್ ಮಾಡ್ಬೇಕು, ಏನೂ ಗೊತ್ತಾಗಲ್ಲ. ಅದಕ್ಕೆ ಅವ್ರು ಏನಾದ್ರಂತ, ನಾವು ಒಂದು ಕೆಲಸ ಮಾಡೋಣ, ಮತ್ತು ಅವನ್ನ ಹೊಲದಾಗನ ಮನೆ ಮಾಡಿ ಹೊಲ್ದಾಗ ಇಟ್ಬಿಡೋಣ. ಹೆಂಗಾರು ದೂರ ಇದ್ರೆ ಅಂದ್ರೆ ಸಮಸ್ಯೆ ಇರೋಂಗಿಲ್ಲ. ಅವ್ರ ತಾಯಿನ ಏನು ಮಾಡ್ತಾರೆ, ಹೋಗಿ ಹೊಲ್ದಾಗ ಇಡ್ತಾರೆ. ಅವ್ರು ಊಟ ಇದನ್ನ ಕೊಡ್ತಿರ್ತಾರೆ. ಬಟ್ ಅಲ್ಲಿವರೆಗೂ ಅಂತಂತಂದ್ರೆ ಅದು ಭಾಳ ಅತಿರೇಕ ಹೋಗಿರ್ತೈತಿ. ಆಮೇಲೆ ಕೊನೆಗೆ ಹೋಗಿಡ್ತಾರೆ. ಸ್ವಲ್ಪ ದಿವ್ಸಕ್ಕಂದ್ರೆ ಅವ್ರ ಅತ್ತಿ ತೀರಿ ಹೋಗ್ತಾಳೆ. ಇದು ಸೊಸಿ ಆ್ಯಕ್ಚುಲಿ ಈಕೇನು ಬಡಿತಿರ್ತಾಳೆ, ಅದು ಭಾಳ ಕೆಟ್ಟ ರೀತಿಯಿಂದ ನಡ್ಕೊಂಡಿರ್ತಾಳೆ ಆಕೆಗೆ. ಆಮೇಲೆ ಏನಾಗ್ತದೆ ನೋಡ್ರಿ, ಅವ್ರು ಹೇಳಾಕತ್ತಿದ್ರು, ಆಕೆಗೆ ಏನೋ ಒಂದು ಸ್ವಲ್ಪ ಬಟ್ಟೆಗೇನೋ ನೋವಾಗಿತ್ತಂತ, ಕಾಲಿನ ಬಟ್ಟೆಗೇನೋ ನೋವಾಗಿತ್ತಂತ. ಈ ಹಳ್ಳಿಯಾಗೆಲ್ಲ ಹಿಂಗೆಲ್ಲ ಎಂಥವ್ರೇ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಯಾರ್ದಾರೆ ನೋಡಿ ಹಿಂಗೆ ಪ್ರಾಕ್ಟೀಸ್ ಅದು ಮಾಡ್ತಿರ್ತಾರೆ. ಹಂಗೆ ಪ್ರಾಕ್ಟೀಸ್ ಮಾಡುವಂಥ ಮನುಷ್ಯನ ಕಡೆ ಇವ್ರು ಕರ್ಕೊಂಡು ಹೋಗಿರ್ತಾರೆ. ಯಾಕೋ ಏನೋ ಹಿಂಗೆ ಆಗೈತೆ ನೋಡ್ರಿ ಅಂತ. ಅವ್ನ ತಲೆಯಾಗ ಏನು ಬರ್ತೈತೋ ಅವ ಏನು ಮಾಡ್ತಾನೆ, ಕಾಲಿಗೆ ಪ್ಲಾಸ್ಟರ್ ಹಾಕಿಬಿಡ್ತಾನೆ. ಇಲ್ಲ, ಅದಕ್ಕೆ ಪ್ಲಾಸ್ಟರ್ ಹಾಕಿದ್ರಿ ಸರಿ ಹೋಗೈತ್ರಿ ಅಂತ. ಪ್ಲಾಸ್ಟರ್ ಹಾಕಿದ್ರೆ ಸರಿ ಹೋಗೈತಿ ಅಂತ ಅಂದ ಕೂಡಲೇ ಪ್ಲಾಸ್ಟರ್ ಹಾಕಕ್ಕೂ ಅದಕ್ಕೂ ಒಂದು ಏನಾರದ ಪದ್ಧತಿ ಅಂತ ಇರ್ತೈತೆ. ಅವೇನು ಹಾಕಿರ್ತಾನೋ ಅವ್ರಿಗೇನು ಗೊತ್ತಾಗಿಲ್ಲ. ಮರುದಿನ ಅಂದರೆ ಯಾಕೋ ಸ್ವಲ್ಪ ಅದೊಂಥರ ಹಿಂಗೆ ಅದೇನೋ ಗುದು ಅಂದಂಗೆ ಆಕೆ ಏನೋ ಅನ್ಸಕ್ಕೆ ಶುರು ಆಕೈತೆ. ಆಕೆ ಹಂಗೆ ಮನ್ಯಾಗ ಹೇಳಿದ ಕೂಡಲೇ ಅವ್ರು ಮತ್ತೆ ದವಾಖಾನೆಗೆ ಕರ್ಕೊಂಡು ಹೋಗಾರ. ಒಬ್ಬರು ಒಳ್ಳೆ ಡಾಕ್ಟರ್ ಕಡೆ ಕರ್ಕೊಂಡು ಹೋಗಾರ. ಅವರೆಲ್ಲ ಕೆಡ್ದ ಕೂಡಲೇ ಅವ್ರು ಅಂತಾರೆ, ಏನಪ್ಪ ಇದೆಲ್ಲ ಹಿಂಗೆಲ್ಲ ಏನು ಮಾಡ್ರೋ ಗೊತ್ತಿಲ್ಲ, ಸರಿ ಇದನ್ನು ಪ್ಲಾಸ್ಟರ್ ತೆಗೆದು ಬಿಡೋಣ ಅಂತ. ಅವ್ರು ಪ್ಲಾಸ್ಟರ್ ತೆಗಿತಾರೆ. ಅದನ್ನು ಪ್ಲಾಸ್ಟರ್ ತೆಗೆದು ಕೂಡ ಕಾಲು ಬೋಂಡಾದಾಗತ್ತೆ, ಪುರುಬ್ರು ಅಂತ ಉಬ್ಬಿ ಬಿಡ್ತೈತೆ ಅದು.
ಉಬ್ಬಿ ಬಿಟ್ಟು ಕೂಡಲೇನ ಮತ್ತು ಅದನ್ನು ಟ್ರೀಟ್ ಮಾಡಕ್ಕೆ ಹೋದ್ರೆ ಅದು ಕಡಿಮೆ ಆಗಿಲ್ಲ ಅಂದ ಕೂಡಲೇ ಬ್ಲಡ್ ಟೆಸ್ಟ್ ಅದು ನೋಡಿದ ಕೂಡ ಗೊತ್ತಾಕೈತಿ ಈಕೆಗೆ ಶುಗರ್ ಆಗೈತಿ ಈಕೆಗೆ ಅಂತಂದು ಹೇಳಿ. ಶುಗರ್ ಆಗಿರ್ತೈತಿ ಮತ್ತು ಹೆಂಗಾರು ನೋವು ಆಗಿಬಿಟ್ಟಿರ್ತೈತಲ್ಲ, ಶುಗರ್ ಪೇಷಂಟ್ಸಿಗೆ ಅದೊಂದು ಪ್ರಾಬ್ಲಮ್ಮ. ಅದು ಶುಗರ್ ಕಂಟ್ರೋಲಿಗೆ ಬರೋ ತನಕ ಅಂತದ್ದು ಅದೇನೋ ಬಟ್ಟಿಗೆ ಏನೋ ನೋವು ಆದದ್ದು ಅದು ಗ್ಯಾಂಗ್ರೀನ್ ಆಗಕ್ಕೆ ಶುರು ಆಗ್ತೈತೆ. ಅವ್ರೇನೋ ಒಂದು ಬೇರೆ ದವಾಖಾನಿಗೆ ಕರ್ಕೊಂಡು ಹೋದ್ರಂತಕಿನ್ನ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರಂತ, ಮತ್ತು ಅಲ್ಲೇ ಎಂಪ್ಯೂಟ್ ಮಾಡೋಣ ಅಂತಂತಾರೆ ಅವ್ರು. ಯಾಕಂದ್ರೆ ಅದು ಗ್ಯಾಂಗ್ರೀನ್ ಇಷ್ಟಾಗೈತಿ ಮತ್ತು ಅದನ್ನ ಏನು ಮಾಡಿದರೂ ಇದನ್ನ ಆಗಂಗಿಲ್ಲ. ಮತ್ತು ಅವರು ಶುಗರ್ ಲೆವೆಲ್ ಹೆಂಗಾರೆ ಎಂಪ್ಯೂಟ್ ಅಂದ್ರೆ ಕಟ್ ಮಾಡೋದು. ಅದನ್ನು ಮಾಡ್ಬೇಕಂದ್ರೂ ಸಹಿತ ಶುಗರ್ ನಾರ್ಮಲ್ ಲೆವೆಲಿಗೆ ಬರ್ಬೇಕಲ್ಲ, ಮತ್ತು ಕನಿಷ್ಠ ಬೇರ್ ಮಾಡೋ ಅಷ್ಟರ ಮಟ್ಟಿಗಾರ ಬರ್ಬೇಕದು. ಸೊ ಅವರು ಟ್ರೈ ಮಾಡ್ತಿರ್ತಾರೆ ಡಾಕ್ಟ್ರು. ಪೇಷಂಟ್ ಭಾಳ ಓದಿರ್ತಿರ್ತೈತೆ ಹಾಸ್ಪಿಟ್ಲ್ನಾಗ. ಅವ್ರು ಎಷ್ಟೋ ಸರ್ತಿ ಅದನ್ನ ಒಂದಿರ್ತಾರೆ, ಎಲ್ಲರೂ ಬೇರೆ ಕಡೆ ಕರ್ಕೊಂಡು ಹೋಗ್ರಿ, ಇಷ್ಟು ಓದಾಕತ್ರೆ ಬೇರೆ ಪೇಷಂಟ್ಸಿಗೂ ಪ್ರಾಬ್ಲಮ್ ಆಕತಿ ಅಂತ. ಆಮೇಲೆ ಏನಾಗಿರ್ತೈತಿ, ಯಾಕಂದರೆ ಬೇಸಿಕಲಿ ಹೆಣ್ಮಕ್ಳಿಗೆ ಕೆಟ್ಟಿರ್ತೈತಲ್ಲ, ಸ್ವಭಾವ ಕೆಟ್ಟಿರ್ತೈತಿ ಇದ್ರದ್ದು. ಆಕೆಗೆ ಬ್ಯಾಸಿಗಾಗಿ ಏನು ಅನಿಸ್ತೈತಿ, ಭಾಳ ತ್ರಾಸ ಆಗತ್ತೆ ಅಂತ ಇದನ್ನು ನೋಡ್ಕೊಳಕ್ಕೆ ಇರುವಂಥದ್ದು ಒಂದು ಹೆಣ್ಮಗಳು ಇರ್ತೈತಲ್ಲ, ಅದನ್ನ ನೋಡ್ಕೊಳಕ್ಕಂತ ಯಾರು ಬಂದಿರ್ತಾರಲ್ಲ, ಆಕೆ ಏನು ಮಾಡ್ತಾಳೆ ಮಾರ್ಕೆಟ್ದಾಗಿಂದ ದ್ರಾಕ್ಷಿ ಹಣ್ಣಿನ ರಸ ತಂದು ಈಕೆ ಕುಡಿಸಿ ಬರ್ತಾಳೆ. ಇದು ಚಲೋ ಅನಿಸ್ತತಿ, ನಿನಗೆ ಬಾಯಾರಿಕೆ ನೀಗಬಹುದು ಅಂತಂದು ಹೇಳಿ. ಆಮೇಲೆ ನರ್ಸಿಗೆ ಗೊತ್ತಾದ ಕೂಡ ತಲೆ ಕೆಟ್ಟ ನರ್ಸ್ ಒಂದೆರಡು ಹಿಡ್ದು ಕಟ್ಟದ್ಲಂತಕಿನ ಜೊತೆಗಿದ್ದಾಕಿನ. ಅಲ್ಲ, ನಾವು ಇಷ್ಟು ದಿನ ಒದ್ದಾಡಕತ್ತೇವೆ, ಇದು ಶುಗರ್ ಲೆವೆಲ್ ಕಡಿಮೆ ಆಗಲಿ ಅಂತ, ನೀ ದ್ರಾಕ್ಷಿ ಹಣ್ಣಿನ ಜ್ಯೂಸ್ ತಂದು ಕುಡಿಸಿ ಅಂತಂತಂದ್ರೆ ಹೆಂಗಿದಾನೆ. ಅದನ್ನು ಎಂಪ್ಯೂಟ್ ಮಾಡೋಕೆ ಬರಲಿಲ್ಲ ಅಂತ, ಯಾಕಂದರೆ ಶುಗರ್ ಲೆವೆಲ್ ಕೆಳಗೆ ಬರಲಿಲ್ಲ ಅಂತ. ಶುಗರ್ ಲೆವೆಲ್ ಕೆಳಗೆ ಬರಲಿಲ್ಲ, ವಾಪಸ್ ಮನೆಗೆ ಡಾಕ್ಟರ್ ಅಂತ ಮನೆಗೆ ತೊಗೊಂಡೋಗ್ಬಿಡ್ರಿ, ಇನ್ನೇನು ಮಾಡೋಕ್ಕಾಗಂಗಿಲ್ಲ. ಆಮೇಲೆ ನಿಮ್ಗೆ ಗೊತ್ತಿಲ್ಲ ಏನಾಕತಿ ಅಂತ, ಅದೆಲ್ಲ ಗ್ಯಾಂಗ್ರೀನ್ ಅದು ಆತು ಅಂತಂದರೆ ಎಷ್ಟು ನೀವು ವಿಚಾರ ಮಾಡಿರಿ ಅದ್ರ ಪರಿಣಾಮ ಎಷ್ಟು ಗಂಭೀರ ಇರ್ಬೋದು ಅಂತಂದೇಳಿ. ಹಾಗೆಲ್ಲ ಹಾಗೆಲ್ಲ ಆದಮೇಲೆ ಏನಾಗ್ತತಿ, ಮನೆಗೆ ತೊಗೊಂಡು ಹೋಗ್ತಾರೆ. ಮನ್ಯಾಗ ಮತ್ತು ಸ್ಮೆಲ್ ಬರೋಕೆ ಶುರು ಆತದನ. ಅದು ಮೊಳಕಾಲು ಬಿಟ್ಟು ಮೇಲೆ ಇರೋಕೆ ಶುರು ಆಯ್ತು, ತೊಡಿ ತನಕ ಬಂತಂತದ. ತೊಡಿ ತನಕ ಬಂದಮೇಲೆ ಆಮೇಲೆ ನಮ್ಮಲ್ಲಿ ಹಳ್ಳ್ಯಾಗ ಜಗಲಿ ಅಂತಾರೆ. ಜಗಲಿ ಅಂದ್ರೆ ಹೊರಗಿಂದ ಕಟ್ಟಿರ್ತೈತೆ, ಮನೆ ಬಾಗಿಲಾಗ ಕಟ್ಟಿ ಇಟ್ಟಿರ್ತಾರೆ, ಅದ್ರ ಮ್ಯಾಗ ಕುಂತು ಮಾತಾಡ್ತಾರೆ ಸಂಜೆ ಮುಂದೆ ಎಲ್ಲರೂ. ಆ ಜಗಲಿ ಮೇಲೆ ಹೋಗಿಡ್ತಾರೆ ಹೆಣ್ಮಗಳು ಹಾಕೊಂಡು, ಅಷ್ಟು ಸ್ಮೆಲ್. ಆಮೇಲೆ ಮುಂದೆ ಏನಾತಂತ ಅವ್ರು ಹೇಳಿದ್ರು ಬಿಡ ಅದನ್ನೆಲ್ಲ ಅದನ್ನು. ಬಟ್ ನಾ ಅಂತೂ ಏನಿಲ್ಲ ಹೇಳಂಗಿಲ್ಲ. ಹೆಂಗಿರ್ತೈತೆ ನೋಡ್ರಿ ಕರ್ಮ ಅಂದರೆ ಹೆಂಗೆ, ಕರ್ಮ ಇದೇ ಥರನ ವಾಪಸ್ ಬರ್ತೈತಿ. ಚಲೋದು ಮಾಡಿದ್ರಿ ಅಂದ್ರೆ 2 ಪಟ್ಟು ವಾಪಸ್, ಕೆಟ್ಟ ಮಾಡಿದ್ರಿ ಅಂದ್ರೂ 2 ಪಟ್ಟು ವಾಪಸ್. ಇನ್ನು ಮನುಷ್ಯನಿಗೆ ದೇವ್ರು ಬುದ್ಧಿ ಕೊಟ್ಟಿರ್ತಾನೆ, 2 ಪಟ್ಟು ಎರಡೂ ಬರ್ತಾವಂತಂದ್ರೆ ನಾನು ಯಾವುದನ್ನು ಮಾಡಬೇಕು ಅಂತಂದೇಳಿ. ಈಗ ಯಾರೇ ನಿಮಗೆ ಒಂದು ಕಡೆ ಲಿಂಬೆ ಹಣ್ಣು, ಒಂದು ಕಡೆ ಬೇಸನ್ ಲಡ್ಡು ಆಫರ್ ಮಾಡಿದ್ರೆ ನೀವೇನು ತಿಂತೀರಿ? ಲಿಂಬೆ ಹಣ್ಣು ಕೇಳ್ತೀರಿ? ಇಲ್ಲ, ನ್ಯಾಚುರಲಿ ಬೇಸನ್ ಲಡ್ಡು ಕೇಳ್ತೀರಿ. ಸೊ ಎಷ್ಟಾಕತಿ ಅಷ್ಟು ಜೀವನದಲ್ಲಿ ಒಳ್ಳೆಯದನ್ನು ಮಾಡಾಕನ ಕಲೀರಿ. ಆ ಹೆಣ್ಮಗಳನ್ನ ಇಡೀ ಊರಾಗಿನ ಮಂದಿಲ್ಲ ಅಂತಿದ್ರಂತ, ಆ ಓಣ್ಯಾಗ ಹಾದು ಹೋಗೋದು ಬಿಟ್ರಂತವ್ರು, ಅಷ್ಟು ಸ್ಮೆಲ್ ಬರಾಕತ್ತಿತ್ತಂತ. ಸಾಯಕ್ಕೂ ತಯಾರಿಲ್ಲ. ಮನ್ಯಾಗಿನವ್ರ ಪರಿಸ್ಥಿತಿ ಏನಾಗಿರ್ಬಾರ್ದು ನೋಡ್ರಿ. ಅಂದ್ರೆ ದೇವ್ರು ಹೆಂಗೆ ಮಾಡ್ತಾನೆ ಅಂತ ಪರಿಸ್ಥಿತಿ. ಇಡೀ ಊರೆಲ್ಲ ಪ್ರಾರ್ಥನೆ ಮಾಡಾಕತ್ತಿತ್ತಂತಾರೆ, ಲಘು ಕರ್ಕೊಂಡು ಹೋಗ್ರಿ ಆದಷ್ಟು ಇವ್ರನ್ನ ಅಂತಂದು ಹೇಳಿ. ಅದಕ್ಕೆ ಕರ್ಮ ಈಸ್ ವೆರಿ ಇಂಪಾರ್ಟೆಂಟ್. ಅದು ಯಾವ ರೀತಿಯಿಂದ ನಮ್ಮ ಜೀವನದೊಳಗೆ ನಮ್ಗೆ ವಾಪಸ್ ಬರ್ತೈತಿ ಅಂತಂದು ಹೇಳಕ್ಕೆ ಬರೋಂಗಿಲ್ಲ. ಸೊ ನಿಮ್ಮ ಜೊತೆ ಯಾರೇನೇ ಕೆಟ್ಟ ಮಾಡಿದ್ರು ಸಹಿತ ನೀವು ಎಷ್ಟಾಕತ್ತಷ್ಟು ನ್ಯೂಟ್ರಲ್ ಹಂಗೆ ಇರಕ್ಕೆ ನೋಡ್ರಿ. ಎಲ್ಲಿವರೆಗೂ ಮೈಕೈ ಸುತ್ತ ಬರೋಂಗಿಲ್ಲ ಅಲ್ಲಿ ತನಕ ಸುಮ್ಮನಿರೋದು. ಎಷ್ಟಾಕತ್ತಷ್ಟು ದೇವ್ರಿಗೆ ಒಪ್ಪಿಸಿ ಸುಮ್ಮನಿರೋದು. ನಾವಾಗಿನ ಯಾವುದೇ ಥರದ್ದು ಇದನ್ನು ಹೋಗಕ್ಕೆ ಹೋಗ್ಬೇಡ್ರಿ ನೀವು. ಯಾಕಂತಂದ್ರೆ ಒಮ್ಮೆ ಕೆಟ್ಟ ಬುದ್ಧಿ ಇಟ್ಕೊಂಡು ನಾವೇನಾದರೂ ಈ ಥರದ ಕರ್ಮ ಮಾಡಿದ್ವಿ ಅಂತಂದ್ರೆ ಅದು ಯಾವ ರೂಪದೊಳಗೆ ಎಷ್ಟು ಪಟ್ಟು ಹೆಚ್ಚಿಗೆ ಆಗಿ ನಮ್ಮ ಕಡೆ ಬರ್ತೈತಿ ಅಂತ ನಮಗೆ ಗೊತ್ತಿರೋಂಗಿಲ್ಲ. ಸೊ ಎಷ್ಟಾಕತಿ ಅಷ್ಟು ಒಳ್ಳೆ ಕೆಲಸ ಮಾಡಿರಿ, ಸೇಫ್ ಹಂಗೆ ಇರಕ್ಕೆ ನೋಡಿರಿ. ಇವತ್ತು ನಿಮ್ಮ ಪಿತೃಗಳು ನಿಮಗೆ ಏನು ಮೆಸೇಜ್ ಕೊಟ್ಟಾರಲ್ಲ, ಅದ್ರ ಬದಲಾಗಿ ನೀವು ಸೀರಿಯಸ್ಲಿ ವಿಚಾರ ಮಾಡ್ತೀರಿ ಅಂತ ಅಂದ್ಕೊಂಡೇನಿ, ಅಥವಾ ನಿಮ್ಗೆ ಏನಾದರೂ ಒಂದು ಕ್ಲೂ ಸಿಕ್ಕೈತಿ ಅಂತ ಅಂದ್ಕೊಂಡೇನಿ. ಸರಿನಾ? ಸೊ ದೇವ್ರು ತಮಗೆಲ್ಲ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.